ಕನ್ನಡದ ಜನಪ್ರಿಯ ಕಾಂಟೆಂಟ್ ಕ್ರಿಯೇಟರ್ಸಲ್ಲಿ ಇವರು ಒಬ್ಬರು. ಬಿಗ್ ಬಾಸ್ ಮನೆಯಲ್ಲಿ ಮಿಂಚಿದ ಇವರು ನಂತರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸೀರಿಯಲ್ ಹೀರೋ ಆಗಿ ಮನೆ ಮಾತಾದರು. ಇವಾಗ ಇವರು ನನ್ನ ಕ್ರಿಯೇಟರ್ ಅಂತ ಇಂಟ್ರೊಡ್ಯೂಸ್ ಮಾಡಲಾ, ಡೈರೆಕ್ಟರ್, ಪ್ರೊಡ್ಯೂಸರ್, ಮ್ಯೂಸಿಷಿಯನ್ ಏನಂತ ಹೇಳಲಿ? ಈಗಾಗಲೇ ಸಿಲ್ವರ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿರುವ ಇವರು ಆದಷ್ಟು ಬೇಗ ಹೀರೋ ಆಗಿ ಮತ್ತೆ ಬರಲಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಶಮಂತ್ ಅಲಿಯಾಸ್ ಬ್ರೋ ಗೌಡ ಅವರು. ನಮಸ್ಕಾರ. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆಲ್ ಗುಡ್. ಹೇಗಿದೆ? ಬ್ಯುಸಿ ಆಗಿದ್ದೀರಾ? ಬ್ಯುಸಿ ಆಗಿದ್ದೀನಿ ಆ್ಯಂಡ್ ಸುಮಾರು ಕೆಲಸಗಳು ಮಾಡ್ತಾ ಇದ್ದೀನಿ. ವೆರಿ ಹ್ಯಾಪಿ ಆ್ಯಂಡ್ ಗುಡ್. ಏನಂತಾರೆ, ಈಗ ಕರೆಂಟ್ಲಿ ಮಾತಾಡೋದಾದರೆ ಬಿಗ್ ಬಾಸ್ ಕೂಡ ನಡೀತಾ ಇದೆ. ನೀವು ಆ ಮನೇಲಿ ಇದ್ದು ಬಂದವರು ಎಲ್ಲರೂ ಹೇಳ್ತಾರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ. ನೀವಿದ್ದ ಸೀಸನ್ಗೂ ಈಗ ನಡೀತಿರೋದಕ್ಕೂ ಏನಾದ್ರು ವ್ಯತ್ಯಾಸ ಅನ್ನಿಸ್ತಿದ್ಯಾ? ಈಗ ನಡೀತಿರೋ ಸೀಸನು ತುಂಬ ಆರಾಮಾಗಿ ಹೋಗ್ತಾ ಇದೆ. ಇಟ್ಸ್ ಲೈಕ್ ಎ ವೆಕೇಶನ್. ನಾವಿದ್ದಿದ್ದು ಮಿಲ್ಟ್ರಿ ಥರ ಇತ್ತು, ಅದೇ ಡಿಫ್ರೆನ್ಸ್. ಸೊ ಮಿಲ್ಟ್ರಿ ಥರ ಒಂದು ಫೀಲಿಂಗ್ ಕೊಟ್ಟಂಥ ಬಿಗ್ ಬಾಸ್ಗೂ ಮುಂಚೆ ಹೇಗಿದ್ರು ಶಮಂತ್ ಅವರು? ಬಿಗ್ ಬಾಸ್ ಆದಮೇಲೆ ಏನು ಬದಲಾವಣೆ ಆಗಿದೆ ಅನಿಸುತ್ತೆ? ಟಕ್ ಅಂತ ನೆನಪಾಗೋದೇನೆಂದರೆ, ಆಚೆ ಹೋಗೋಕ್ಕೆ ಮುಂಚೆ ಎಲ್ಲಿ ಬೇಕಲ್ಲಿ ಹೋಗ್ತಾ ಇದ್ದೆ. ಇವಾಗ ನೋಡ್ಕೊಂಡು ಹೋಗ್ತೀನಿ, ಇಲ್ಲೋದ್ರೆ ಓಕೆ, ಇಲ್ಲೋದ್ರೆ ಇಷ್ಟು ಗಂಟೆಗೆ ವಾಪಸ್ ಬರಬೇಕು ಅಂತ, ಈ ಥರದ್ದೆಲ್ಲ. ಇನ್ನೊಂದು ಚೇಂಜಸ್ ಏನು ಅಂದರೆ, ಒಂದು 12 ಇಯರ್ಸಿಂದ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ನಾನು ಏನೋ ಮಾಡಬೇಕು ಅಂತ ಹೊರಟಾಗ ಏನೋ ಸಪೋರ್ಟ್ ಏನು ಒಂದು ಚೂರು ಏನೂ ಸಿಗಲ್ಲ. ಸೊ ಅವಾಗ ಕಂಡಿದ್ದ ಕನಸು ಇವಾಗ ನಿಜ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಶುರುವಾಗಿದೆ ಅಂತ ಹೇಳ್ಬೋದು. ಏನೇನು ಕಲ್ತಿದ್ದೀರಾ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇದು ಬಂದ ಮೇಲೆ? ಒಂಥರ ಲೈಫಿಗೆ ನೆನ್ಪಿಟ್ಕೊಳ್ಳೋ ಅಂಥದ್ದು ಏನೋ ಕಲ್ತಿದ್ದು? ಒಂದೇ ಒಂದು ಫಾರ್ಮುಲಾ ನೆನಪಾಗಿದೆ ಅಷ್ಟೇ, ಲೈಫ್ಗೆ, ಒಂದು ಕೆರಿಯರ್ಗೆ, ಸಕ್ಸಸ್ಗೆ. ಸೊ ಏನೇ ಇದ್ರೂ, ಎಲ್ಲೇ ನಾವೇನೇ ಮಾಡಬೇಕಂದ್ರೂ ನಮ್ಮಲ್ಲಿ ಒಂದು ಪವರ್ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಅದು ನಾವೇ ಅನ್ಲಾಕ್ ಮಾಡ್ಕೋಬೇಕು ಅದನ್ನು. ಸೊ ಅದನ್ನು ಯೂಸ್ ಮಾಡಿಕೊಂಡೇ ನಾವು ಮುಂದಕ್ಕೆ ಹೋಗಬೇಕು. ಸೊ ಅದೊಂದನ್ನು ತುಂಬ ಸ್ಟ್ರಾಂಗ್ ಇದೆ, ಅದನ್ನು ಅನ್ಲಾಕ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀರಾ. ಹೌದೌದು. ಆ್ಯಂಡ್ ನಿಮ್ಮಲ್ಲಿ ಇರುವಂಥ ಒಂದು ಪೊಟೆನ್ಷಿಯಲ್ನ ಕಂಡುಹಿಡಿದು ಒಬ್ಬ ಆ್ಯಕ್ಟರ್ ಆಗಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸೀರಿಯಲ್ ಹೀರೋ ಆಗ್ತೀರಾ. ಅಂದರೆ ಈ ಸೀರಿಯಲ್ ಅನ್ನೋ ಒಂದು ಫ್ಯಾನ್ ಬೇಸ್ ಇದೆ, ಜನ ತುಂಬ ಸೀರಿಯಸ್ ಆಗಿ ತೊಗೊಂಡು ನೋಡ್ತಾರೆ ಅದನ್ನು. ಅದಕ್ಕೆ ಒಂದು ಪಾತ್ರಕ್ಕೆ ನೀವು ಜೀವ ತುಂಬಬೇಕಿತ್ತು. ಹೇಗಿತ್ತು ಲಕ್ಷ್ಮೀ ಬಾರಮ್ಮದ ಒಂದು ಲೀಡಾಗಿ ಆ ಒಂದು ಪ್ರಾಜೆಕ್ಟ್ ಮಾಡಿದ್ದು? ಒಂದು ಅಂದರೆ ಸೀರಿಯಲ್ ಹೀರೋ ಅಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಂದರೆ ಹೆಂಗೋ ಒಂದು ಮಾಡಿದ್ರೆ ನಡೆಯುತ್ತೆ, ಹೆಂಗೋ ಒಂದು ಮಾಡಿಬಿಡೋಣ ಅಂತ ಆ ಥರ ಒಂದು ಇದಿತ್ತು. ಬಟ್ ಮಾಡ್ತಾ ಜನದ ರೆಸ್ಪಾನ್ಸು, ಜನದ ಮೀಟ್ ಆದಾಗ ಅವ್ರು ಕೊಡೋ ರಿವ್ಯೂಸು ಎಲ್ಲ ಅವಾಗ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಸೀರಿಯಸ್ ಆಗಿದೆ ಇದು, ಅಂದರೆ ತುಂಬ ಸೀರಿಯಸ್ ಆಗಿ ತಗೋತಾರೆ. ಒಂದು ಯಾರ್ದೋ ಒಬ್ರದ್ದು ಮನೇಲಿ ಅಳಿಯನ್ ಥರ ಟ್ರೀಟ್ ಮಾಡ್ತಾರೆ ಸಂಜೆ 7:30 ಆದರೆ. ಸೊ ಅವ್ರ ಮಗನ ಥರ ಟ್ರೀಟ್ ಮಾಡ್ತಾರೆ. ಸೊ ಈ ಒಂದು ವಿಷಯಗಳೆಲ್ಲ ಗೊತ್ತಿರಲಿಲ್ಲ. ಸೊ ಆಮೇಲೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಐ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಸ್ಟಾರ್ಟಿಂಗ್ 1 ತಿಂಗಳು ಹಂಗಂಗೆ ಮಾಡ್ತಾ ಇದ್ದೆ. ಆ್ಯಂಡ್ ಸೆಕೆಂಡ್ ಮಂತಿಂದ ತುಂಬ ಸೀರಿಯಸ್ ಆಗಿ ತೊಗೊಂಡು ಇನ್ನೂ ಡೆಡಿಕೇಟೆಡ್ ಆಗಿ ತಗೊಂಡು ಹೋದೆ. ಸೊ ಆ ಒಂದು ಪ್ರಾಜೆಕ್ಟ್ನ ನೆನೆಸ್ಕೊಂಡಾಗ ಯಾವ ಮೂಮೆಂಟನ್ನು, ಯಾವ ಘಳಿಗೆನ ಅಥವಾ ಏನನ್ನ ತುಂಬ ಚೆರಿಷ್ ಮಾಡ್ತೀರಾ? ಚೆರಿಷ್ ಅಂದರೆ, ಒಂದು ಫಂಕ್ಷನ್ಗೆ ಹೋಗಿದ್ದೆ. ಸೊ ಒಂದು ಫಂಕ್ಷನ್ ಹೋದಾಗ ಒಂದು ಅಜ್ಜಿ ಲೈಕ್ ತುಂಬ ಹತ್ತುಬಿಟ್ರು ನಮ್ಮನ್ನ ನೋಡಿ, ಕೈ ಹಿಡ್ಕೊಂಡು ನೀನು ತುಂಬ ಚೆನ್ನಾಗಿ ಇದು ಮಾಡ್ತೀಯ, ನನ್ನ ಮಗನ್ನೇ ನೋಡ್ದಂಗೆ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ. ಸೊ ಆ ಎಮೋಷನಲ್ ಮೊಮೆಂಟ್ಸು. ಮತ್ತು ನನ್ನ ಫ್ರೆಂಡು ಮನೆಗೆಲ್ಲೋ ಒಂದು ಫಾರ್ಮ್ಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು 3 ಕಿಲೋಮೀಟ್ರ್ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬರು ಮಾತಾಡ್ಸೋಕ್ಕೆ ಅಂತ. ಸೊ ಈ ಥರದ್ದೆಲ್ಲ ತುಂಬ ಎಮೋಷನಲ್ಲೂ ಆಗ್ತೀನಿ ಆ್ಯಂಡ್ ಖುಷಿನೂ ಕೊಡುತ್ತೆ ಇದು. ಆ್ಯಂಡ್ ಐ ಗೆಸ್ ಈ ಸೀರಿಯಲ್ ಥ್ರೂ ನಿಮಗೆ ಬೇರೆ ಲ್ಯಾಂಗ್ವೇಜಸ್ಗೂ ಕೂಡ ಕಾಲ್ ಬಂದಿದ್ದಿದೆ. ಹೌದೌದು. ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಸೀರಿಯಲ್ ಮಾಡೋವಾಗ ಅಥವಾ ಶುರು ಮಾಡಿದಾಗ? ಇಲ್ಲ, 100% ಇಲ್ಲ. ಆ್ಯಂಡ್ ಬರ್ತಾ ಲೈಕ್ ಬರೋಕ್ಕೆಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವಾಗ ಒಂದು ಮಾಡ್ತಾ ಇದ್ದೀನಿ. ಸೊ ಒಂದು ಬಿಗ್ ಬಾಸ್ ಅಂತ ಬರ್ತೀರಾ, ಅಲ್ಲಿ ಜನ ಕಂಡುಹಿಡಿತಾರೆ. ಅದಾದಮೇಲೆ ಒಂದು ಸೀರಿಯಲ್ ಅಂತ ಮಾಡ್ತೀರಾ, ಒಂದು ಇಟ್ಸ್ ಎ ಲಾಂಗ್ ಪ್ರಾಜೆಕ್ಟ್ ಅಂತ ಆಗುತ್ತೆ. ಬಟ್ ನೀವು ಜನರಿಗೆ ಪರಿಚಯ ಆಗೋಕ್ಕೆ ಶುರು ಆಗಿದ್ದು ಸೋಷಿಯಲ್ ಮೀಡಿಯಾ ಥ್ರೂ. ನಿಮ್ಮ ಕೆಲವು ವೀಡಿಯೋಸಿಂದ, ಆ ವೀಡಿಯೋಸು ನಿಮ್ಮ ವಾಯ್ಸು ಅದನ್ನು ಜನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮಗೆ ಗೊತ್ತಿಲ್ಲದೆ ಆಗಿದ್ದೇನೋ ಅದು. ಬಟ್ ಹೇಗೆ ಕಾಲಿಟ್ಟಿದ್ದು ಈ ಪ್ರಪಂಚಕ್ಕೆ ಅಂದರೆ, ಚಿಕ್ಕ ವಯಸ್ಸಿಂದನೂ ಒಂದು ಟಾರ್ಗೆಟ್ಟು, ಒಂದು ಲೈಫಲ್ಲಿ ಆದರೆ ಹಿಂಗಾಗಬೇಕು ಅಂತ ಇದ್ದಿದ್ದೆ, ಒಂದು ಆ್ಯಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ.
ಸೊ ಅದಕ್ಕೆ ಈ ಸೋಷಿಯಲ್ ಮೀಡಿಯಾ ಮತ್ತು ಈ ಕಂಟೆಂಟ್ ಕ್ರಿಯೇಷನ್ನು ಇದೆಲ್ಲ ಒಂದು ಸ್ಟೆಪ್ಸು. ಅಂದರೆ ಮುಂಚೆ ಆದರೆ ಲೈಕ್ ಹಳೆ ಹೀರೋಸ್ನೆಲ್ಲ ತಗೊಂಡ್ರೆ ಅಂದರೆ ಅವಾಗೆಲ್ಲ ಈ ಈ ಸ್ಟೆಪ್ಸ್ ಇರಲಿಲ್ಲ ಅವ್ರಿಗೆ, ಈ ಥರನೇ ಹೋಗಬೇಕು ಅನ್ನೋದು ಇರಲಿಲ್ಲ. ಆ್ಯಂಡ್ ಇದಕ್ಕೆ ನನ್ನ ಕೋವಿಡಲ್ಲಿ ಯಾರಿಗೆ ಲಾಸ್ ಆಯಿತು, ಯಾರಿಗೆ ಇದಾಯಿತು ಅಂದರೆ ನನಗೆ ಆ್ಯಕ್ಚುಲಿ ತುಂಬ ಪ್ಲಸ್ ಪಾಯಿಂಟ್ ಆಯಿತು ಕೋವಿಡಲ್ಲಿ. ಅವಾಗ ಜನ ಎಲ್ಲ ಫೋನ್ ಇಟ್ಕೊಂಡಿದ್ರು. ಒಂದು ಟೈಮಲ್ಲಿ ನನಗೆ ಯಾರು ಒಂದು ಟೈಮ್ ಅನ್ನೋದಕ್ಕಿಂತ ಫಸ್ಟಿಂದನೂ ಅಷ್ಟೇ, ಅಂದರೆ ಇಂಡಸ್ಟ್ರಿಯಲ್ಲಿ ತುಂಬ ಜನ ಗೊತ್ತು, ಎಲ್ಲರೂ ಪರಿಚಯ, ಫಸ್ಟಿಂದನೂ ತುಂಬ ಎಲ್ಲರೂ ಪರಿಚಯ, ಬಟ್ ಯಾರೂ ಅವಕಾಶ ಕೊಡಲ್ಲ. ಸೊ ಈ ಒಂದು ಇದರಲ್ಲೇ ನೋಡ್ತಾ ಬಂದಾಗ ಅವಾಗ ಒಂದು ಅನಿಸಿದ್ದೇನು ಅಂದರೆ ಇಲ್ಲಿ ಯಾರನ್ನೂ ಏನೂ ಮಾಡಲ್ಲ, ಯಾರನ್ನೂ ಸಪೋರ್ಟ್ ಮಾಡಲ್ಲ, ಏನೂ ಇಲ್ಲ. ಏನೇ ಮಾಡಬೇಕಂದ್ರೂ ನಾವೇ ಮಾಡಬೇಕು. ಸೊ ನಮ್ಮ ಊಟ ಊಟ ನಾವೇ ಮಾಡಬೇಕು, ನಮ್ಮ ನೀರು ನಾವೇ ಕುಡಿಬೇಕು, ಯಾರೂ ಬಂದು ಊಟ ಮಾಡಿಸಲ್ಲ ಇಲ್ಲಿ ಅನ್ನೋದು ಗೊತ್ತಾಯಿತು. ಸೊ ಅವಾಗ ನಮಗೆ ನಾವೇ ಒಂದು ಅವಕಾಶನ ಕ್ರಿಯೇಟ್ ಮಾಡಿಕೊಂಡು ನಾವೇ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಂಡು ಬಂದಿದ್ದು. ಆ್ಯಂಡ್ ಆ ಕೋವಿಡ್ ಟೈಮಲ್ಲಿ ಏನಾಯಿತು, ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ದೆ ಮುಂಚೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಅವಾಗ ಒಂದು ವಿಡಿಯೋ ವೈರಲ್ ಆಗುತ್ತೆ, ವಾಟ್ಸಪ್ಪಲ್ಲಿ ಎಲ್ಲರೂ ಅದೇ ಸ್ಟೇಟಸ್ ಹಾಕೊತಾರೆ. ದಟ್ ವಾಸ್ ಅನ್ಬಿಲೀವೇಬಲ್. ಸೊ ಆ ಮೊಮೆಂಟಿಂದ ಲೈಕ್ ಕಂಪ್ಲೀಟ್ಲಿ ಎಲ್ಲ ಚೇಂಜ್ ಆಯಿತು. ಸೊ ಇದೇನೆ ಬಿಗ್ ಬಾಸಿಗೆ ಕರೆದಿತ್ತು. ಸೊ ಏನೋ ಸ್ವಲ್ಪ ವೈರಲ್ ಒಬ್ಬ ಹುಡುಗ ಬೇಕಿತ್ತು ಅನ್ನೋ ಕ್ಯಾಟಗರಿಲಿ ನಾನು ಸೆಲೆಕ್ಟ್ ಆದೆ. ಸೊ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ತುಂಬ ದೊಡ್ಡ ಪುಷ್ ಕೊಟ್ಟಂಗೆನೆ, ಬಟ್ ಆ ಆಪರ್ಚುನಿಟಿ ಕೂಡ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದು, ಯಾರೋ ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಕಾಶನ ನೀವೇ ಸೃಷ್ಟಿ ಮಾಡ್ಕೊಂಡಂಥ ಒಂದು ಅವಕಾಶ ಅದು. ಸೊ ಒಂದಿತ್ತು ತಲೆಯಲ್ಲಿ ಒಂದು ಆ್ಯಕ್ಟರ್ ಆಗಬೇಕು ಹಾಗೆ ಹೀಗೆ ಅಂತ, ಬಟ್ ಆ್ಯಕ್ಟಿಂಗಿಂತ ಹೆಚ್ಚಾಗಿ ನಿಮಗೆ ಬೇರೆ ಒಂದು ಆಯಾಮಗಳೇನಿದೆ ಆ್ಯಕ್ಟಿಂಗ್ ಸುತ್ತ, ಅದರಲ್ಲೂ ಇನ್ವಾಲ್ವ್ ಆಗಿದ್ರಿ. ಅದು ಕೂಡ ಹೀಗೇನೆ ಆಪರ್ಚುನಿಟಿ ಸಿಗಲಿಲ್ಲ ಅಂತ ನೀವೇ ಸೃಷ್ಟಿ ಮಾಡ್ಕೊಂಡಿದ್ದ ಹೇಗೆ? ಅಂದರೆ ಇದೆಲ್ಲನೂ ಅಂದರೆ ಇದು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡೂ ಒಂದು ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ಒಂದು ನಮ್ಮ ಮಮ್ಮಿ ಬಂದು ಸಿಂಗರು, ಡ್ಯಾಡಿ ಬಂದು ಮ್ಯೂಸಿಷಿಯನ್ನು. ಸೊ ಇವರು ವಾಯ್ಸ್ ಡಬ್ ಎಲ್ಲ ಮಾಡ್ತಾಯಿದ್ರು ಮುಂಚೆ, ನಮ್ಮ ತಾಯಿ ಎಲ್ಲ. ಸೊ ಜೀನ್ಸಲ್ಲಿ ಆ ಮ್ಯೂಸಿಕ್ಕು ಮತ್ತು ಇದು ಇನ್ಸ್ಟ್ರೂಮೆಂಟ್ ಎಲ್ಲ ಪ್ಲೇ ಮಾಡ್ತೀನಿ. ಸೊ ಈ ಥರದ್ದೆಲ್ಲ ತುಂಬ ಇನ್ವಾಲ್ವ್ ಆಗಿ ಯೂಟ್ಯೂಬಲ್ಲಿ ಏನಾದ್ರು ಮಾಡಬೇಕು ಅಂತ ಆ್ಯಕ್ಟಿಂಗಿಗೆ ಮುಂಚೆ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ ನಾನೇ ಒಂದು ಶೂಟ್ ಮಾಡಿ ಡೈರೆಕ್ಷನ್ ಮಾಡಿ. ಸೊ ಅದೇ ಮುಂಚೆ ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು ಬೇಸಿಕ್ ಫೋನೆಲ್ಲ ವೀಡಿಯೋ ತೆಗೆದು ಎಡಿಟ್ ಮಾಡಿ ಶಾರ್ಟ್ ಫಿಲಮ್ಸ್ ಎಲ್ಲ ತೆಗಿತಾ ಇದ್ದೆ ಅವಾಗ. ಸೊ ಅದೇ ಎಡಿಟಿಂಗ್ ಮಾಡಿಕೊಂಡು ಅದು ಇದು ನನಗೆ ನಾನೇ ಇಲ್ಲ. ಸೊ ದಟ್ ಮೇಡ್ ಮೀ ಡೂ ಆಲ್ ದೀಸ್ ಥಿಂಗ್ಸ್. ಅಂದರೆ ಸಾಂಗ್ಸ್ ಮಾಡೋದು, ಡೈರೆಕ್ಷನ್ ಮಾಡಿ ಒಂದು ಮ್ಯೂಸಿಕ್ ಹಾಕಿ ಎಡಿಟ್ ಮಾಡೋದು. ಸೊ ಇದನ್ನು ನನಗೆ ನಾವೇ ಮಾಡ್ಕೊಂಡು ಬಂದ್ವಿ, ಒಂದು 5-6 ಜನ ಟೀಮ್ ಇಟ್ಕೊಂಡು. ಸೊ ನಮಗೆ ನಾವೇ ಮಾಡ್ಕೊಂಡು ಸೊ ಒಂದು ಮೊಬೈಲಲ್ಲಿ ನೀವು ಕಾಂಟೆಂಟ್ ಕ್ರಿಯೇಷನ್ ಅನ್ನೋದೆಲ್ಲ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ 2007-2008 ಅವಾಗಲೇ ಒಂದು ಸುಮ್ಮನೆ ಏನೋ ಒಂದು ಶೂಟ್ ಕ್ಯಾಮ್ರಾ ಫೋನ್ಗಳು ಬರಕ್ಕೆ ಸ್ಟಾರ್ಟ್ ಆಗಿದ್ದು. ಅವಾಗ ಒಂದು ಶೂಟ್ ಮಾಡೋದು, ನೀವೇ ಎಡಿಟ್ ಮಾಡೋದು, ಅವಾಗಲೇ ಎಡಿಟಿಂಗ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರಿ. ಆ್ಯಂಡ್ ಅದೇ ನೀವು ಹೇಳ್ತಿದ್ರಿ ಒಂದು ಯೂಟ್ಯೂಬ್ ಚಾನಲ್ ಆ್ಯಂಡ್ ಮ್ಯೂಸಿಕ್ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ತಂದೆ ತಾಯಿಯಿಂದ. ಇಷ್ಟೆಲ್ಲ ಇರಬೇಕಾದ್ರೆ ಐ ಗೆಸ್ ನೀವು ಇವಾಗ 1-2 ಲೈನ್ ಹಾಡ್ಬೋದಾ ನಮಗೋಸ್ಕರ? ಯಾವ್ದಾದ್ರು ಸಾಂಗ್, ಯೋರ್ ವಿಶ್, ಈ ಜಾನರೇ ಬೇಕು ಅಂತೆಲ್ಲ ಏನಿಲ್ಲ. ಓಕೆ, ಒಂದು ಸಾಂಗ್ ಇದೆ ಅದನ್ನೇ. ಯಾ ಪ್ಲೀಸ್. ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು, ನಿನ್ನ ನಗುವೆ ನನ್ನಿ ಎದೆಯೊಳಗೆ ಸರಿಗಮವು, ಹೊಸದಾದ ಕನಸಿನಲೆ ಬಲಗಾಲ ನೀನಿರಿಸು, ಮರುಭೂಮಿ ಮನದೊಳಗೆ ಒಲವಾಹು ಅರಳಿಸು. ಈ ಸಾಂಗ್ ಯಾರಿಗೂ ಗೊತ್ತಿಲ್ಲ, ಎಷ್ಟು ಜನ ಈ ಸಾಂಗ್ನ ಯೂಸ್ ಮಾಡಿದ್ದಾರೆ. ಅವರೊಂದು ಪರ್ಸ್ನಲ್ ಸ್ಟೋರಿಗೆ, ಅವ್ರ ಪರ್ಸ್ನಲ್ ಲೈಫ್ಗೆಲ್ಲ ಈ ಸಾಂಗ್ನ ತುಂಬ ಕನೆಕ್ಟ್ ಮಾಡಿ ನಾನು ಕೂಡ ನೋಡಿದ್ದೀನಿ ಆ ಎಡಿಟ್ಸ್ ಎಲ್ಲನೂ. ಸೊ ಆ ಒಂದು ಮ್ಯೂಸಿಕ್ ಜರ್ನಿ ಅನ್ನೋದು ಓಕೆ, ಆ್ಯಕ್ಟಿಂಗ್ ಅನ್ನೋದು ಒಂದು ಕಡೆ ಇತ್ತು, ಬಟ್ ಮ್ಯೂಸಿಕ್ ಮಾಡೋದಿರಬಹುದು, ಅದಕ್ಕೆ ನೀವೇ ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿ, ಡೈರೆಕ್ಷನ್ ಪ್ಲ್ಯಾನ್ ಮಾಡಿ, ಶೂಟ್ ಮಾಡೋದು, ಇದಕ್ಕೆಲ್ಲ ಅಂದರೆ ಒಂದು ಆಫ್ಕೋರ್ಸ್ ಪೇರೆಂಟ್ಸ್ ಇನ್ಫ್ಲೂಯೆನ್ಸ್ ಇದೆ ಮ್ಯೂಸಿಕ್ಕು, ಬಟ್ ಈ ಕ್ರಿಯೇಷನ್ನು, ಒಂದು ಕ್ರಿಯೇಟಿವಿಟಿ, ಇದಕ್ಕೆಲ್ಲ ಏನಾದ್ರು ಒಂದು ಇನ್ಸ್ಪಿರೇಷನ್ ಅಂತ ಇದೆಯಾ? ಹೇಗೆ ಇನ್ಸ್ಪಿರೇಷನ್ ಏನಂದರೆ ಅದೇ ನನಗಾಗಿರೋ ಡೌನ್ಫಾಲ್ಸ್, ನನಗಾಗಿರೋ ಅಂದರೆ ಏನೂ ಸಿಗದೆ ಇದ್ದಾಗ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋದೊಂದು ಹಂಗರ್ ಉಟ್ಕೊಳ್ಳುತ್ತೆ. ಆ್ಯಂಡ್ ಇಷ್ಟೆಲ್ಲ ಆಗೋಕ್ಕೆ ಒಂದೇ ಒಂದು ರೀಸನ್ ಇದೆ, ನನ್ನ ತುಂಬ ಹಠ ಜಾಸ್ತಿ, ಹಂಗರ್ ಜಾಸ್ತಿ, ಹಠ ಪ್ಲಸ್ ಹಂಗರ್ ಎರಡೂ ಜಾಸ್ತಿ. ಸೊ ಒಂದೇನೋ ಬೇಕು, ಒಂದೇನೋ ಹಿಂಗೆ ಆಗಬೇಕು ಅಂದರೆ ನಿದ್ದೆ ಬರಲ್ಲ, ಇದಕ್ಕೇನೋ ಮಾಡಬೇಕು. ದಿನಕ್ಕೆ
ಒಂದು ಹೆಜ್ಜೆ ಆ ಕಡೆ ಇಟ್ಟಿಲ್ಲ ಕೆಲ್ಸದ ಕಡೆಗೆ ಅಂದರೆ ನಿದ್ದೆ ಬರಲ್ಲ. ಸೊ ಈ ಒಂದು ಕ್ವಾಲಿಟಿ ಮೇಡ್ ಮೀ ಇವತ್ತು ಇದೆ, ಇವತ್ತಿಗೂ ಇದೆ ಅದು. ಡೇ ಒನ್ನಿಂದ ಏನಿದೆ ಇವತ್ತಿಗೂ ಸಹ ಇದೆ. ಆ್ಯಂಡ್ ಈ ಮ್ಯೂಸಿಕ್ ವಿಡಿಯೋ ಜೊತೆಗೆ ಆ್ಯಕ್ಟಿಂಗ್ ಅನ್ನೋದು ಸೈಡ್ ಬೈ ಸೈಡ್ ನಡೀತಿತ್ತು ಅಂತ ಏನು ಹೇಳಿದೆ. ಐ ಗೆಸ್ ನೀವೊಂದು ವೆಬ್ ಸೀರೀಸ್ ಕೂಡ ಮಾಡಿದ್ರಿ. ಹೌದೌದು. ಅದರಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಸ್ಕೋಪ್ ಇತ್ತು. ಆ ಒಂದು ಸೀರೀಸ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಅವಾಗ ಒಂದು ಫಿಲಮ್ಗೆ ಒಬ್ರು ನಾನು ಸೆಲೆಕ್ಟ್ ಮಾಡ್ತಾರೆ, ನೀನೇ ಇರೋ ಇನ್ನೊಂದು ನೆಕ್ಸ್ಟ್ ವೀಕಿಂದ ಸ್ಟಾರ್ಟು ಅಂತ. ಅವಾಗ ಇನ್ನೂ ಬಿಗ್ ಬಾಸ್ ಎಲ್ಲ ಏನಾಗಿರಲ್ಲ. ನೀನು ಉದ್ದ ಇದೆಯಾ ಅದು ಇದು ಅಂತ ಏನೋ ಹೇಳಿ ಹಿಂಗೆ ಇಂಪ್ರೆಸ್ ಮಾಡ್ತಾರೆ. ಆಮೇಲೆ 1.5 ಕೋಟಿ ಶಾರ್ಟೇಜ್ ಇದೆ, ಎತ್ಕೊಂಡು ಬಾ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ಏನಾದರೂ ಮಾಡು ನೀನೇ, ಏನಾದರೂ ನಿಮ್ಗೆ ಯಾರು ಗೊತ್ತಿರ್ತಾರಲ್ಲ ಮಾಡು ಅಂತ ಈ ಥರ. ಸೊ ಅಲ್ಲಿ ಏನಾಯಿತು, ಒಂದು 4 ತಿಂಗಳು ಮೀಟ್ ಆಗ್ತಾ ಇರ್ತೀನಿ ಅವ್ರನ್ನ, ಈ ಥರ ಸ್ಟೋರಿ ಹೇಳ್ತಾರೆ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಸೊ ಆಮೇಲೆ ಕೊನೆಗೆ ಏನಾಗುತ್ತೆ, ಅದು ಆಗಲ್ಲ ಅಂತ ಗೊತ್ತಾಯಿತು. ಸೊ ಅಲ್ಲಿ ಆ ಒಂದು ಮೊಮೆಂಟಿಂದ ನಾವು ಒಂದು ವೆಬ್ ಸೀರೀಸ್ ಮಾಡೋಣ ಅಂತ ಕೈ ಹಾಕ್ತೀವಿ. ಸೊ ಅವಾಗ ನನ್ನ ಜೊತೆ ಒಂದು 4-5 ಜನ ಇದ್ದರು, ಅಂದರೆ ಟೀಮ್, ಅಂದರೆ ಡೈರೆಕ್ಷನ್ಗೆ ಹೆಲ್ಪ್ ಮಾಡೋನೊಬ್ಬ, ಕ್ಯಾಮ್ರಾ ವರ್ಕಿಗೆ ಹೆಲ್ಪ್ ಮಾಡೋನೊಬ್ಬ. ಸೊ ಈ ಥರ ಅವರೆಲ್ಲ ಯಾರು ಪ್ರೊಫೆಷನಲ್ ಡೈರೆಕ್ಟರ್ಸು ಅಲ್ಲ, DOP ಯಾರೂ ಅಲ್ಲ. ಸೊ ಅವ್ರನ್ನೆಲ್ಲ ಇಟ್ಕೊಂಡೇನೆ ಯೂಟ್ಯೂಬಲ್ಲಿ ಒಂದು ಸೀರೀಸ್ ಥರ ಮಾಡೋಣ ಅಂತ ಹಂಗೆ ಒಂದು ರ್ಯಾಂಡಮ್ ಆಗಿ ಮಾಡಿರೋದು. ಅದು ತುಂಬ ಅಮೆಚೂರ್ ಆಗಿದೆ ಅದು. ಆಗಿನ ಇದಕ್ಕೆ ಇಟ್ ಗಾಟ್ ವೈರಲ್. ಅವಾಗ ಕಾಲೇಜಸ್ಸಲ್ಲೆಲ್ಲ ನೋಡ್ತಾಯಿದ್ರು. ಸೊ ತುಂಬ ಕಷ್ಟಪಟ್ಟು ಅವಾಗ ಹೆಂಗೆ ಅಂದರೆ, ಅವಾಗ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಇಂಟೀರಿಯರ್ ಡಿಸೈನರ್ ಆಗಿ. ಸೊ ಬೆಳಗ್ಗೆ 9 o'clock ಹೋಗಿ ಆಫೀಸ್ಗೆ, ಮತ್ತು 8:30ಗೆ ಬಂದು ಮನೆಗೆ, 8:30 to 9 ಊಟ, 9ಇಂದ ಮತ್ತೆ ಎಡಿಟಿಂಗ್ ಸ್ಟಾರ್ಟ್ ಮಾಡೋದು. ಬರೀ ಸಂಡೇ ಸ್ಯಾಟರ್ಡೇ ಶೂಟ್ ಮಾಡ್ತಾ ಇದ್ದಿದ್ದು ರಜೆ ಇದ್ದಾಗ. ಸೊ 9ಗೆ ಎಡಿಟಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ 3:30-4ವರೆಗೂ ಎಡಿಟ್ ಮಾಡಿ ಮತ್ತೆ ಒಂದು 3-4 hours ಮಲ್ಕೊಂಡು ಮತ್ತೆ ಆಫೀಸ್ಗೆ ಹೋಗು. ಇದನ್ನು ಕಂಪ್ಲೀಟ್ ಒಂದು 6 ತಿಂಗಳು 1 ವರ್ಷ ಹಂಗೆ ಮಾಡ್ಕೊಂಡು ಬಂದಿದ್ದೆ. ಸೊ ಈ ಥರದ್ದೆಲ್ಲ ಒಂದು ಎಕ್ಸ್ಪೀರಿಯನ್ಸಸ್ ಇದೆ. ನಿದ್ದೆನೇ ಮಾಡಿದೆ ವರ್ಕ್ ಮಾಡಿ. ಸೊ ಹಂಗಾಗಿ ಆ್ಯಂಡ್ ನೈಟೆಲ್ಲ ಹೋಗಿ ನಾವೇ, ಯಾರಿಗೂ ಗೊತ್ತಿಲ್ಲ ಅದು, ಕಾಲೇಜಸ್ ಹತ್ರ ಪೋಸ್ಟರ್ ಎಲ್ಲ ಹಾಕ್ತಾಯಿದ್ವಿ ವೆಬ್ ಸೀರೀಸ್ದು. ನಾವೇ ಗಮ್ಮೆಲ್ಲ ಪ್ರಿಪೇರ್ ಮಾಡಿಕೊಂಡು ಅವಾಗ ಪೋಸ್ಟರ್ಸ್ ಎಲ್ಲ ಹಾಕಿ ನಮ್ಮ ಪೋಸ್ಟರ್ ನಾವೇ ಅಂಟಿಸ್ಕೊಂಡು ಬೆಳಗ್ಗೆ ಹೋಗಿ ಕಾರಲ್ಲಿ ಗಾಡಿಯಲ್ಲಿ ಹೋಗ್ತಾ ಹಿಂಗೆ ನೋಡ್ಕೊಂಡು ಹೋಗೋದು ಅಂತ. ಏನೋ ನೈಟ್ ಇಲ್ಲೆಲ್ಲ ಅಂಟಿಸ್ಬಿಟ್ಟಿದ್ದೀವ ನಾವು. ಸೊ ಮೋಸ್ಟ್ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಒಂದು ಸೆಲ್ಫ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಹಾದಿಲಿ ಬಂದಿದ್ದೀರಾ. ಆ್ಯಂಡ್ ಇದರಲ್ಲಿ ಏನಂತಾರೆ, ಕ್ರಿಯೇಟಿವ್ ಆಗಿ ನೀವು ಮಾಡಿರೋವಂಥ ಮ್ಯೂಸಿಕ್ ಆಲ್ಬಮ್ಸ್ ಬಗ್ಗೆ ಮಾತಾಡಬೇಕು. ಈಗ ಎಕ್ಸ್ ಗರ್ಲ್ ಫ್ರೆಂಡ್ ಇರ್ಬೋದು, ಕಣ್ಣೊಳಗೆ, ಸಖಿಯೇ ಕೂಡ. ಆ ಮ್ಯೂಸಿಕ್ ಆಲ್ಬಮ್ ಎಲ್ಲ ನೋಡಿದಾಗ ಇದೆಲ್ಲ ನಾನೇ ಮಾಡಿರೋ ಮ್ಯೂಸಿಕ್ಕಾ, ನಾನೇ ಮಾಡಿರೋದ ಇದನ್ನು ಅಂತ ಅನಿಸಿದ್ದಿರುತ್ತೆ. ಆ್ಯಂಡ್ ಜನ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿ. ಆ್ಯಂಡ್ ಒಂದು ಟೈಮಲ್ಲಿ ನನಗೂ ನೆನಪಿದೆ, ಅದಕ್ಕೆ ವ್ಯೂಸ್ ಸಿಗೋದಂದರೆ ಈಸಿ ಇರ್ತಿರ್ಲಿಲ್ಲ, ಆ ಲಿಂಕ್ ಸ್ಪ್ರೆಡ್ ಆಗಿ ಅದೆಲ್ಲ. ಸೊ ಆವಾಗ ಮ್ಯೂಸಿಕ್ ಕ್ರಿಯೇಟ್ ಮಾಡಿದ ಟೈಮು ಆ್ಯಂಡ್ ನಿಮ್ಮ ಮ್ಯೂಸಿಕ್ ಸಾಂಗ್ಸ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಒಂದು ಹುಕ್ ಲೈನ್ ಅನ್ನೋದಿರುತ್ತೆ. ಅಂದರೆ ಅದಕ್ಕೂ ಮುಂಚೆ ಸುಮಾರು ಮಾಡಿದ್ದೀವಿ ಸಾಂಗ್ಸ್, ಅದು ಇನ್ನೂವರೆಗೂ ಗೊತ್ತಿಲ್ಲ, ಯೂಟ್ಯೂಬಲ್ಲೇ ಇದೆ. ಸೊ ನಮ್ಗೆ ಆಮೇಲೆ ಲೇಟರ್ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀಲ್ಸ್ ಅಂತ ಟಿಕ್ಟಾಕು ಈ ಥರದ್ದೆಲ್ಲ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಹುಕ್ ಲೈನ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆಮೇಲೆ ಹುಕ್ ಲೈನ್ ಮೇಲೆ ಫೋಕಸ್ ಮಾಡ್ತಾ ಬಂದ್ವಿ. ಹುಕ್ ಲೈನ್ ಬೇಕು, 15 ಸೆಕೆಂಡ್ ಲೈನು, ಇಟ್ ಕ್ಯಾನ್ ಬ್ರಿಂಗ್ ಆಡಿಯನ್ಸ್ ಟು ಯೂಟ್ಯೂಬ್ ಆ್ಯಂಡ್ ಓಪನ್ ಮಾಡಿ ನೋಡೋ ಥರ ಅಂತ. ಸೊ ಈ ಥರದ್ದೆಲ್ಲ ತುಂಬ ತಲೆ ಕೆಡಿಸ್ಕೊಂಡು ಟೆಕ್ನಿಕಲಿ ಎಲ್ಲ ವರ್ಕ್ ಮಾಡಿದ್ದು ಅವಾಗೆಲ್ಲ ಮಾಡ್ತಾ ಇದ್ವಿ. ಇವಾಗ ಆ್ಯಕ್ಟಿಂಗ್ ಈ ಸೈಡ್ ಹೋಗಿರೋದ್ರಿಂದ ಮ್ಯೂಸಿಕ್ ಚೂರು ಕಮ್ಮಿ ಮಾಡಿದ್ದೀವಿ. ಬಟ್ ಅದನ್ನ ಜನ ಕೇಳೋರು ಇದಾರಲ್ವಾ ಈಗ್ಲೂ, ನಿಮಗೆ ಒಂದು ಮೆಸೇಜ್ ಇರ್ಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ಸೀರಿಯಲ್ಗೆ ಅಂತ ನೀವು ಮಾಡಿದ್ದು ಸಖಿಯೇ ಒಂಥರ, ಆ್ಯಕ್ಚುಲಿ ಅದೊಂದು ಆಲ್ಬಮ್ ಸಾಂಗ್ ಥರ ಸೂಪರ್ ಹಿಟ್ ಆಯಿತು. ಆ ಸಾಂಗ್ ಬಗ್ಗೆ ಸಿಕ್ಕಿದ ರೆಸ್ಪಾನ್ಸ್ಗೂ ಬಗ್ಗೆನೂ ಹೇಳಿ. ರೆಸ್ಪಾನ್ಸ್ ಅಂದರೆ ನನಗೆ ಅಂದರೆ ಆ ಸೀರಿಯಲಲ್ಲಿ ಒಂದು ಹೀರೋ ಎಂಟ್ರಿಗೇನೆ ಸಾಂಗ್ ಬರೋದು. ಸೊ ಅದು ಹೆಂಗಿತ್ತು ಅಂದರೆ, ಸೀರಿಯಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಪೈಲಟ್ಗೆ ಸುಮಾರು ಒಂದು 1 month ಶೂಟ್ ಮಾಡ್ತಾರೆ, ಒಂದು 20 ದಿನ ಗೊತ್ತಿರುತ್ತೆ ನಿಮಗೂ. ಸೊ ಒಂದು 20 days ಬ್ಯಾಕ್ ಟು ಬ್ಯಾಕ್ ರಜಾನೇ ಇಲ್ಲ, ಒಂದು ದಿನ ರಜಾ ಇಲ್ಲ. ನೈಟು ನಮ್ಮ ಲೊಕೇಶನ್ ಇದ್ದಿದ್ದು ಅಲ್ಲೂ ನಂದಿ ಹಿಲ್ಸ್ ಹತ್ರ, ಊರಾಚೆ ಅಲ್ಲೆಲ್ಲೋ. ಸೊ ಡೈಲಿ 2 hours ಹೋಗೋಕ್ಕೆ 2 hours ಬರೋಕ್ಕೆ, 2 hours ಹೋಗೋಕ್ಕೆ 2 hours ಬರೋಕ್ಕೆ. 12 o'clock ಬರ್ತಾಯಿದ್ವಿ ಮನೆಗೆ, ಮತ್ತು 6ಗೆ ಹೊರಡ್ತಾಯಿದ್ವಿ. ಸೊ 12 o'clock ಬಂದು ಟಕ್ ಅಂತ ಸಂಜೆ ಕಾಲ್ ನನಗೆ, ಸರ್ ಇವತ್ತೇ ಆಡಿಯೋ ಬೇಕು, ನಾಳೆ ನಾವು ಫೈನಲ್ ಮಾಡಿ
ನಾಡಿದ್ದೇನೋ ಯಾವನೇರು ಹೋಗ್ತಾ ಇದೆ, ಇವತ್ತೇ ಬೇಕು. ಮುಂಚೆ ಬೇರೆಯವ್ರು ಆಡಿದ್ರು ಅದನ್ನು ಅಂದರೆ ಟ್ರ್ಯಾಕ್ಗೆ. ಸೊ ನಿಮ್ಮದೇ ಬೇಕು ಅಂದಿದ್ದು 12:30 ಮನೆಗೆ ಬಂದು 3 ಗಂಟೆವರೆಗೂ ರೆಕಾರ್ಡ್ ಮಾಡಿ, ಒಬ್ಬನೇ ಯಾರೂ ಇಲ್ಲ, ಒಬ್ಬನೇ ಹಿಂಗೆ ಆನ್ ಮಾಡೋದು, ಒಬ್ಬನೇ ರೆಕಾರ್ಡ್ ಮಾಡ್ಕೊಳ್ಳೋದು ಮೈಕಲ್ಲಿ. ಸೀರಿಯಸ್ಲಿ? ಹಾಂ. ಸೊ ಹಂಗೆ ಮಾಡಿರೋ ಸಾಂಗ್ ಅದು. ಮತ್ತೆ 1 hour ಮಲಗಿ ಮತ್ತೆ ಟಕ್ ಅಂತ ಶೂಟಿಂಗ್ ಹೋಗಿದಾಗ ಇದು ಐ ಗೆಸ್ ನೀವು ಆ ಸಾಂಗ್ ಹಿಟ್ ಆದಾಗ ನೀವು ಮಿರರ್ ಮುಂದೆ ಹೋಗಿ ಸೆಲೆಬ್ರೇಟ್ ಮಾಡಿರ್ಬೇಕಲ್ವ? ಲೈಕ್ ಯಾರ ಜೊತೆ ಕೆಲಸ ಮಾಡಿದೆ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋದ್ರೆ ನಿಮ್ಮ ಜೊತೆನೆ ಮಿರರ್ನ ನೋಡ್ಕೊಂಡು ಫೈನಲಿ ಸಾಂಗ್ ಸಖತ್ತಾಗಿ ಆಗಿದೆ ಅಂತ. ಚೆನ್ನಾಗಿ ಬಂತದ ಆ್ಯಕ್ಚುಲಿ. ಸೊ ಅನ್ಎಕ್ಸ್ಪೆಕ್ಟೆಡ್, ಗೊತ್ತಿರಲಿಲ್ಲ, ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಅದು ನಿದ್ದೆನೇ ಇಲ್ಲದೆ ಹಾಡಿರೋ ಸಾಂಗ್ ಅದು. ತುಂಬ ಚೆನ್ನಾಗಿದೆ ಸಾಂಗ್. ಆ್ಯಂಡ್ ನಿಮ್ಮ ಎಷ್ಟೋ ಇದರಲ್ಲಿ ದಟ್ ಈಸ್ ಐ ಗೆಸ್ ಒನ್ ಆಫ್ ದ ತುಂಬ ಜನ ಇಷ್ಟಪಟ್ಟು ಫೇವ್ರೆಟ್ ಅಂತ ಆಕ್ಚುಲಿ ಹೈಯೆಸ್ಟ್ ಲಿಸನ್ ಕೇಳಿರೋ ಸಾಂಗ್ ಅದು. ಒಂದು ಕಡೆ ಅಪರ್ಚುನಿಟಿ ಸಿಗುತ್ತೋ ಬಿಡುತ್ತೋ ನಾವೇ ಸೃಷ್ಟಿ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾ ಇರ್ತೀರಾ. ನನಗೆ ಗೊತ್ತಿರೋ ಪ್ರಕಾರ ಒಂದು ಸಾಂಗ್ ರೆಕಾರ್ಡ್ ಮಾಡೋಣ ತಡಿ ಅನ್ನೋದೇ ಒಂದು ದೊಡ್ಡ ಟಾಸ್ಕು. ಅದಾದಮೇಲೆ ಅದಕ್ಕೊಂದು ಶೂಟ್ ಮಾಡೋಣ ಅನ್ನೋದು ಇನ್ನೊಂದು ಟಾಸ್ಕು. ಇದೆಲ್ಲದ್ರ ಮಧ್ಯ ಒಂದು ಸ್ಟುಡಿಯೋ ಥರ, ಒಂದು ಪ್ರೊಡಕ್ಷನ್ ಥರ ಶುರು ಮಾಡೋಣ ಅನ್ನೋದು ಈಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಅಂಥದ್ರಲ್ಲಿ ನೀವು ಒಂದು ಬ್ರೋ ಮೀಡಿಯಾ ಅಂತ ಶುರು ಮಾಡಿದರೆ, ಆ್ಯಂಡ್ ಪರ್ಸ್ನಲಿ ಸ್ಪೀಕಿಂಗ್ ನನಗೆ ಅಲ್ಲಿ ಹೋಗೋ ಸಿಕ್ಕಾಬಳೆ ಇಷ್ಟ, ವೆರಿ ಕ್ರಿಯೇಟಿವ್. ಸೊ ಬ್ರೋ ಮೀಡಿಯಾ ಬಗ್ಗೆ ಹೇಳಿ. ಒಂದು ಆಡಿಷನ್ ನಡೀತಾ ಇರುತ್ತೆ. ಸೊ ಈ ಥರ ಓಪನ್ ಮಾಡೋಣ ಅಂತ ಆ ಒಂದು ಹಠ ಮತ್ತು ಆ ಒಂದು ಶುರುವಾಗಿದ್ದು ಮೂಮೆಂಟ್ ಚಿಕ್ಕದಷ್ಟೇ ಅದು. ಪ್ಲೀಸ್. ಅದು ಒಂದು ತುಂಬ ದೊಡ್ಡ ಫೇಮಸ್ ಮೂವಿ ಅದು. ಆ ಹೀರೋಯಿನ್ ಕೂಡ ಫೇಮಸ್, ಬಾಲಿವುಡಲ್ಲಿದ್ದಾರೆ. ಸೊ ಆ ಫಿಲಮ್ದು ಒಂದು ಕಾಲೇಜಲ್ಲಿ ಆಡಿಷನ್ ನಡೀತಾ ಇರುತ್ತೆ. ಅದಕ್ಕೂ ಮುಂಚೆ ಆ ಹೀರೋ ಜೊತೆ ನಾನು ವರ್ಕ್ ಮಾಡಿರ್ತೀನಿ, ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರ್ತೀನಿ ಒಂದು 10 years ಬ್ಯಾಕು. ಸೊ ನನಗೊಂದು ಚಿಕ್ಕ ಪರಿಚಯ ಇರುತ್ತೆ. ಆಡಿಷನ್ಗೆ ಹೋದಾಗ ನಾನು ಆಲ್ರೆಡಿ ಇದು ಮಾಡಿದ್ದೀನಿ, ಒಂದು ಚಿಕ್ಕದೊಂದು ಕೊಟ್ಬಿಟ್ಟು ಹೊಡ್ತೀನಿ ಅಂದಾಗ, ಇಲ್ಲ ಟೋಕನ್ ತಗೊಳ್ಳಿ ಅಂದರು. ಅಲ್ಲೆಲ್ಲ ಬಂದಿರೋದೆಲ್ಲ ಗೊತ್ತಿಲ್ಲದಿರೋರೆ, ನನ್ಗೆ ಗೊತ್ತಿರೋರೇ ಇರೋದು ಒಂದು 2 minutes ಅಷ್ಟೇ, ಒಂದು ಪ್ಯಾರಾಗ್ರಾಫ್ ಹೇಳ್ಬಿಟ್ಟು ಹೊರಡೋದು. ಇಲ್ಲ ಟೋಕನ್ ತಗೊಳ್ಳಿ ಅಂದರು. ಟೋಕನ್ ತೊಗೊಳ್ತೀನಿ, 327 ನಂಬರು. ಸೊ ನಾನು ಹೋಗಿರೋದು 11 ಗಂಟೆ, ನನ್ನ ನಂಬರ್ ಬರೋದು ಸಂಜೆ 6 ಗಂಟೆ. ಸೊ ಅವಾಗ ತುಂಬ ಪಾಲಿಟಿಕ್ಸು ಇದು ಅಂದರೆ ಒಂದು ಸೆಟ್ ಆಫ್ ಒಂದು ಫೇಸ್ ಇದೆ ಈ ಇಂಡಸ್ಟ್ರಿಗೆ. ಸೊ ಅದನ್ನು ನಾನು ನೋಡಿದೆ. ಅಂದರೆ ಆ ಒಂದು ಪಾಲಿಟಿಕ್ಸು, ಆ ಒಂದು ಇದು ಇವತ್ತು ನಡೀತಾ ಇದೆ, ಬಟ್ ಸ್ವಲ್ಪ ಕಮ್ಮಿ. ಇವತ್ತು ಸ್ವಲ್ಪ ಕಂಟೆಂಟ್ ಮೇಲೆ, ಕ್ರಿಯೇಟಿವಿಟಿ ಮೇಲೆ ಎಲ್ಲ ಜನ ನೋಡ್ತಾ ಇದ್ದಾರೆ. ಸೊ ಅವಾಗ ಆ ಟೈಮಲ್ಲಿ ಏನಾಯಿತು, ಸೊ ಯಾರೂ ಸಪೋರ್ಟ್ ಮಾಡ್ದಿಲ್ದೇ ಇರೋ ಟೈಮ್ ಅದು. ಸೊ ಅವಾಗಲೂ ಇವ್ರೂ ನಮಗೂ ಯಾರೋ ಒಬ್ರು ಗೊತ್ತಿದ್ರು, ಇವರು ಹಿಂಗೆ ಅಂದ್ಬಿಟ್ರಲ್ಲ ಈ ಟೀಮಲ್ಲಿ ಅನ್ನೋದು ಒಂದು ಹಠ ಶುರುವಾಗಿ ಆ ಟೋಕನನ್ನು ಅಲ್ಲೇ ಮುರಿದು ಕಾಲಲ್ಲಿ ತುಳಿದು ನನ್ನ ಫ್ರೆಂಡ್ ಹೋಗಿರ್ತೀವಿ. ಅವ್ನಿಗೆ ಸ್ವಲ್ಪ ಕ್ಯಾಮ್ರಾ ಫೋಟೋ ತೆಗಿತಾನೆ ಅಷ್ಟೇ, ಅವ್ನು ವೀಡಿಯೋ ಎಲ್ಲ ತೆಗಿಯಕ್ಕೆ ಬರಲ್ಲ. ಬ್ರೋ ಇದನ್ನ ಇಲ್ಲೇ ಹಾಕ್ಬಿಟ್ಟು, ಏನು ಬ್ರೋ ನಾವೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ ಬಾ ಬ್ರೋ ಅಂದ್ಬಿಟ್ಟು ಅಲ್ಲಿಂದ ಹೊರಟಿದ್ದು. ಆ ಒಂದು ಇಲ್ಲೇ ವಿಜಯ ಕಾಲೇಜಲ್ಲಿ ಆಡಿಷನ್ ನಡೀತಾ ಇರುತ್ತೆ. ಸೊ ಅಲ್ಲಿಂದ ಹೊರಟು ನೀನೇ ಅವ್ನ ಫೋಟೋ ತೆಗಿಯೋನನ್ನ DOP ಮಾಡಿ ಅವನಿಗೆ ವೀಡಿಯೋಸ್ ಶೂಟ್ ಮಾಡೋದೆಲ್ಲ ಹೇಳ್ಕೊಟ್ಟು, ಅವನಿಗೆ ನನಗೆ ಬರ್ತಿತ್ತಲ್ಲ ಅವ್ನಿಗೆ ಹೇಳ್ಕೊಟ್ಟು. ಸೊ ಅಲ್ಲಿಂದ ಈ ವೆಬ್ ಸೀರೀಸು ಸಾಂಗ್ ಎಲ್ಲ ಶುರು ಮಾಡೋಕ್ಕೆ ಒಂದು ಜಾಗ ಬೇಕು. ಯಾಕಂದರೆ ಮನೇಲಿ ಎಡಿಟ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀರ, ಅವ್ರು ಯಾರು ರಿಲೇಟಿವ್ಸ್ ಬಂದರು, ಮೈಕಲ್ ಸೌಂಡ್ ಬಂತು, ಅದು ಇದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ನಾವೇ ಒಂದು ಚಿಕ್ಕ 2 BHK ಮನೆ ತೊಗೊಂಡು ಬಾಡಿಗೆ ಕಟ್ಟೋ ಥರ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ನಾವು ಈ ಥರ ಫ್ಯಾಮಿಲಿ ಅಲ್ಲ, ನಾವು ಬ್ಯಾಚುಲರ್ಸು, ಸೊ ನಾವು ಈ ಥರದ್ದು ಕಂಪ್ಯೂಟರ್ ಇಟ್ಬಿಟ್ಟು ಚಿಕ್ಕದಾಗಿ ಎಡಿಟ್ ಮಾಡ್ಕೋತೀವಿ ಅಂತ ಎಲ್ಲ ಹೇಳಿ, ಹಂಗಾಗಿ ಶುರುವಾಗಿ ಬಂದಿದ್ದು. ಆಮೇಲೆ ಈ ಮ್ಯೂಸಿಕ್ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಮತ್ತು ಆಡಿಯೋಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ, ಇದಕ್ಕೆ ರೆವೆನ್ಯೂ ಎಲ್ಲಿಂದ ಜನ್ರೇಟ್ ಆಗುತ್ತೆ. ಸೊ ನನ್ನ ಮೈಂಡ್ ಇದ್ರ ಮೇಲೆ ಫೋಕಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಟೈಮಿಂದ, ಬಿಸ್ನೆಸ್ ಮೇಲೆ. ನಮ್ಮ ಟ್ಯಾಲೆಂಟಲ್ಲಿ ನಾವು ದುಡಿಯೋದು ಹೆಂಗೆ, ಅನ್ನ ಸಾರು ತಿಂತಾ ಇರೋನು ಇವಾಗ ನೆಕ್ಸ್ಟು ಬಿರಿಯಾನಿ ತಿನ್ನಬೇಕು ಅಂದರೆ ಏನು ಮಾಡಬೇಕು. ಸೊ ಈ ಥರದ್ದೆಲ್ಲ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಏನು ಅಂತ ಈ ಥರದ್ದೆಲ್ಲ ತಿಳ್ಕೊಂಡು ಒಂದು ಸ್ಟುಡಿಯೋ ಅಂತ ಓಪನ್ ಮಾಡಿ ಅದನ್ನು ರಿಜಿಸ್ಟ್ರ್ ಮಾಡಿಸಿ, ಸೊ ಇವಾಗ ಸುಮಾರು ಕೆಲಸಗಳು ನಡೀತಾ ಇದೆ ಅಲ್ಲಿಂದನೇ. ಸ್ಪಾಟಲ್ಲಿ ತೊಗೊಂಡು ಡಿಸಿಷನ್ ಆಗಿದ್ರೆ ಬ್ರೋ ಮೀಡಿಯಾ ಅಂದರೆ. ಹೌದು. ಸೊ ಸ್ಟಾರ್ಟ್ ಮಾಡಿದಾಗ 2 ಇದ್ವಿ, ಇವಾಗ ಒಂದು 5 ಜನ ಇದ್ದೀವಿ ನಾವು. ಆ್ಯಂಡ್ ಒಂದು 15 to 25 ಸ್ಟೂಡೆಂಟ್ಸ್ ಬಂದು ಹೋಗ್ತಾರೆ. ಅದು ಇವಾಗ ಒಂದು ಅಕಾಡೆಮಿ ಆಗಿದೆ. ಸೊ ಸ್ಟುಡಿಯೋ, ಮೇಕಪ್ ಅಕಾಡೆಮಿ ಎಲ್ಲ ಆಗಿದೆ. ಸೂಪರ್, ತುಂಬ ಖುಷಿ ಆಗುತ್ತೆ. ಅಂದರೆ ಒಂಥರ ಆ ಹಠ ಅನ್ನೋದೊಂದು ವರ್ಡ್ ಇರ್ಬೋದು, ಬಟ್ ಅದು ಒಂದು ಒಳ್ಳೆ ಹಠ.
ಅದೇ ಟುವರ್ಡ್ಸ್ ಸಮಥಿಂಗ್ ಗುಡ್ ಅಂತ ಹೇಳ್ತಾರಲ್ಲ, ಅದನ್ನು ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಈ ಥರ ಅಂದರೆ ಒಂದು ಬ್ರೋ ಮೀಡಿಯಾ ಅಂತ ಸ್ಟಾರ್ಟ್ ಮಾಡಿ, ಬಟ್ ಇದಕ್ಕೆಲ್ಲದಕ್ಕೂ ನೀವು ಎಲ್ಲಿ ಕಲ್ತಿದ್ದು? ಒಂದು ವಿಡಿಯೋಗ್ರಫಿ ಮಾಡೋದಿರ್ಬೋದು, ಒಂದು ಎಡಿಟಿಂಗ್ ಮಾಡೋದಿರ್ಬೋದು, ಸಮ್ವೇರ್ ಯು ಹ್ಯಾವ್ ಟು ಲರ್ನ್ ಅಲ್ವಾ? ಅಂದರೆ ಈಗ ಕೆಲವು ಕಡೆ ಹೋಗಿ ಕಲಿಬೇಕು, ಎಲ್ಲೋ ಪ್ರೊಫೆಷನ್ ಅಂದರೆ ಅಕಾಡೆಮಿಕಲಿ ಅಂತ ಇದ್ರೂ ಸಮ್ವೇರ್ ನೀವು ಹೇಗೆ ಕಲ್ತಿದ್ದು ವಿಡಿಯೋಗ್ರಫಿ ಮಾಡೋದು, ಎಡಿಟಿಂಗ್ ಮಾಡೋದೆಲ್ಲ? ಆವಾಗ ನಾನೊಂದು 10 to 15 ವೆಡ್ಡಿಂಗ್ಸ್ಗೆ ನಾನು ಕ್ಯಾಂಡಿಡ್ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಈ ಥರದ್ದೆಲ್ಲ ವರ್ಕ್ ಮಾಡಿದ್ದೀನಿ ಮುಂಚೆ. ಸೊ ಒಂದು ಸ್ಟುಡಿಯೋ ಅಲ್ಲಿ ಹೋಗಿ ಕ್ಯಾಮ್ರಾಮನ್ ಆಗಿ ಅವ್ರ ಕ್ಯಾಮ್ರಾ ಫ್ರೀ ಕ್ಯಾಮ್ರಾ ತಗೊಂಡು ಸುಮಾರು ಮದುವೆಗಳೆಲ್ಲ ಶೂಟ್ ಮಾಡ್ತಾ ಇದ್ದೆ ಮುಂಚೆ. ಸೊ ಇದೆಲ್ಲ ಇದೆ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನಗೆ ಲಕ್ಷ್ಮೀ ಬಾರಮ್ಮದಲ್ಲಿ ನಿಮ್ಮ ಮದುವೆ ಸೀನ್ ಶೂಟಿಂಗ್ ನಡೀತಿರ್ಬೇಕಾದ್ರೆ ನಿಮಗೆ ಒಂಥರ ತಡಿ ಹೋಗಿ ನಾನೇ ಒಂಚೂರು ಶೂಟಿಂಗ್ ಮಾಡ್ಬಿಡೋಣ ಅಂತ ಅನ್ಸ್ಲಿಲ್ವಾ? ಅದೇ ಆ ಥರದ್ದೆಲ್ಲ ಅನ್ಸುತ್ತೆ ಸುಮಾರು ಸಲ. ಇವತ್ತಿಗೂ ಶೂಟ್ ಮಾಡೋಣ, ಅದು ಇವತ್ತು ಮಾಡ್ತೀನಿ. ಅಂದರೆ ನಮ್ಮ ಸ್ಟುಡಿಯೋಗೆ ಯಾರು ಮಾಡೆಲ್ಸ್ ಅವ್ರು ಇವ್ರು ಬಂದಾಗ ಒಂದು ಕಾನ್ಸೆಪ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ನಾನೇ ಶೂಟ್ ಮಾಡ್ತೀನಿ. ಬಟ್ ಅವ್ರಿಗೆ ಹೇಳ್ತೀನಿ ನಾನು ಮಾಡಿದೆ ಅಂತ ಹೇಳ್ಬೇಡ, ನೇಮ್ ನೋಡಿ ನಮ್ಮ ಮ್ಯೂಸಿಕ್ ವಿಡಿಯೋಸು ಅಲ್ಲಿ ಇಲ್ಲಿ ಎಲ್ಲ ಈ ಎಡಿಟರು ಮತ್ತು DOPದು ನಾನು ಇಲ್ದಿರೋ ಶಾರ್ಟ್ ನಾನೇ ಒಂದೊಂದ್ಸರಿ ತೆಗ್ದಿರ್ತೀನಿ. ಸೊ ಅಲ್ಲೆಲ್ಲ ಸ್ಟುಡಿಯೋ ಹೆಸರು ಬರುತ್ತೆ ಅಷ್ಟೇ, ನನ್ನ ಹೆಸರು ಬರಲ್ಲ. ಬಟ್ ಒಂಥರ ಮೇ ಬಿ ನಿಮ್ಮ ಬಿಗಿನಿಂಗ್ ಆಗಿದ್ದು ಎಡಿಟಿಂಗ್ DOP ಕೆಲಸದಿಂದ ಅಂತ ಹೇಳ್ಬಹುದಾ? ಇವನ್ ಬಿಫೋರ್ ಅನ್ ಆಕ್ಟರ್ ಆರ್ ಮ್ಯೂಸಿಷಿಯನ್? ಅಲ್ಲಿಂದ ಅಂದರೆ ನೀವು ದುಡಿಯೋಕ್ಕೆ ಶುರು ಮಾಡಿದ್ದು ಸಹ? ಅಂದರೆ ಎಡಿಟ್ ಎಲ್ಲ ಮಾಡ್ಕೊಡ್ತಾ ಇದ್ದೆ. ಚಿಕ್ಕ ಚಿಕ್ಕ ಬರ್ಡೇ ವಿಡಿಯೋಸು ಈ ಸ್ಟೇಟಸ್ಗೆಲ್ಲ ಹಾಕೋತಾರಲ್ಲ ಆ ಥರದ್ದೆಲ್ಲ. ಅವಾಗ ಮತ್ತೆ ಅರ್ನಿಂಗ್ ಸೋರ್ಸ್ ಏನಾದರೂ ಬೇಕಲ್ವಾ, ಸೊ ಅವಾಗೆಲ್ಲ ಆ ಥರದ್ದೆಲ್ಲ ಮಾಡ್ತಾ ಇದ್ದೆ. ಬಟ್ ಆ ಒಂದು ಗಟ್ಸ್ ಹೇಗೆ, ಲೈಕ್ ಈಗ ಒಂದೇನೋ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದಿಷ್ಟು ದುಡ್ಡಿರ್ಬೇಕಂತ ಹೇಳ್ತಾರಲ್ವ ಎಲ್ಲರೂ. ಸೊ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಸ್ಪಾಟ್ ಡಿಸಿಷನ್ ತಗೊಂಡಾಗ ಸೊ ನಿಮ್ಗೆ ಏನು ದುಡಿತಾ ಇದ್ರಿ ಅದೇ ನೀವು ದುಡ್ಡು ಹಾಕಿರೋದು? ಹೌದೌದು, ಬರ್ತಾ ಇದ್ದಿದ್ದೆಲ್ಲ ಅಲ್ಲಿಗೆ ಹೋಗಿದೆ. ಸ್ಟಾರ್ಟಿಂಗಲ್ಲೆಲ್ಲ ಒಂದು 2-3 ಇಯರ್ಸ್ ಎಲ್ಲ ಸುಮಾರು ಎಷ್ಟೋ ದುಡ್ಡನ್ನ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಬಂದಿದ್ದೆಲ್ಲ. ಸೊ ಅಟ್ ವಾಟ್ ಏಜ್ ನೀವು ಎಕ್ಸಾಕ್ಟ್ಲಿ ಕೆಲಸ ಶುರು ಮಾಡಿದ್ದು, ಅಂತ ದುಡಿಯೋಕ್ಕೆ ಶುರು ಮಾಡಿದ್ದು? ಓದುವಾಗ್ಲೇ ಮೇ ಬಿ ನೀವು ಸೈಡ್ ಬೈ ಸೈಡ್ ಇದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರಿ ಅನ್ಸುತ್ತೆ. ಅಂದರೆ ಕಾಲೇಜು ಮುಗ್ದಾಗಿಂದ, ಅಂದರೆ ಮುಗಿದ್ಮೇಲೆ ಸುಮಾರು ಕಡೆ ಅಂದರೆ ನಮ್ಗೆ ಹೆಂಗೆ ಅಂದರೆ ರ್ಯಾಂಡಮ್ ಆಗಿ ಹೋಗಿ ಏನಾದರೂ ಕೆಲಸ ಮಾಡಬೇಕು, ನಾನು ಅದರಿಂದ ಅರ್ನ್ ಮಾಡಬೇಕು ಅನ್ನೋದು ಒಂದಿತ್ತು. ಸೊ ಹಾಗಾಗಿ ಈ ಚಿಕ್ಕ ಚಿಕ್ಕ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡಿದ್ದೆ ಮುಂಚೆ. ಸೊ ಅದೆಲ್ಲ ಈಗಲೂ ಇದೆ. ನನ್ನ ಹಾರ್ಡ್ ಡಿಸ್ಕ್ ತೆಗೆದ್ರೆ ತುಂಬ ಸುಮಾರು ಫೋಟೋಸು ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಮಾತಾಡೋದು ಕಂಟೆಂಟ್ ಅವಾಗ ಎಲ್ಲ. ಸೊ ಅದೇ ಯಾರಿಗೂ ಗೊತ್ತಿಲ್ಲ, ಇದೊಂದು ಡಾರ್ಕ್ ಸೀಕ್ರೆಟ್ ಅಂತಾನೆ. ಬಿಗ್ ಬಾಸಲ್ಲಿ ಒಂದ್ಸತಿ ಹೇಳಿದ್ದೆ, ನಮ್ಮ ಮನೇಲೂ ಆ ಎಪಿಸೋಡ್ ನೋಡಿಲ್ಲ ಕರೆಕ್ಟಾಗಿ. ಅಂದರೆ ಅವಾಗ ದಿನಕ್ಕೆ ಏನಾದರೂ ಮಾಡಬೇಕು, ದುಡಿಬೇಕು. ಇವಾಗ ಒಂದು ಟೈಮಲ್ಲಿ ಹೆಂಗಿತ್ತು ಅಂದರೆ ಬೆಳಗ್ಗೆ ನಮ್ಮ ತಂದೆಯವರು ಆಫೀಸಿಗೆ ಬಸ್ಸಲ್ಲಿ ಹೋಗೋರು, ತುಂಬ ದೂರ ಇದೆ ಆಫೀಸು, ಗಾಡಿ ಓಡ್ಸೋಕ್ಕಾಗಲ್ಲ ಅಂತ. ಸೊ ಅವಾಗ ಮನೇಲಿ ಗಾಡಿ ಇದ್ದರೆ ನಂದೇ ಅದು ಗಾಡಿ ಅವಾಗ. ಸೊ ಅವಾಗ ಕೆಲಸ ಏನು ಅಂದರೆ ಕಾಲೇಜೆಲ್ಲ ಮುಗಿಸಿದ್ದೆ ಅವಾಗ. ಅಂದರೆ ಅವಾಗೇನು ಅಂದರೆ ಒಂದು ಫೋಟೋಸ್ ಕೊಡೋ ಪದ್ಧತಿ ಇತ್ತು ಆಡಿಷನ್ಗೆ. ಸೊ ಫೋಟೋ ಹಿಂದೆ ನೇಮು, ಹೈಟು, ಎಕ್ಸ್ಪೀರಿಯೆನ್ಸು ಏನೇನು ಅದೆಲ್ಲ ಬರೆದು ಬೆಳಗ್ಗೆ ಕೆಲಸ ಏನು ಅಂದರೆ ಒಂದು 100 ರೂಪಾಯಿ ಇದ್ದರೆ ಫುಲ್ ರಾಜಾ. ಅವತ್ತು ನಾನು ಒಂದು 50 ರೂಪೀಸಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು, ಇನ್ನೊಂದು 30 ರೂಪೀಸ್ ಊಟ ಮಾಡೋದು, 20 ರೂಪೀಸು ಹಂಗೆ ಸುಮ್ಮನೆ ಬೇಕಾಗುತ್ತೆ. ಸೊ ಇಷ್ಟಿತ್ತು. ಸೊ ಬೆಳಗ್ಗೆ ಇಲ್ಲಿಂದ ಗಾಡಿ ಹೋಗಿ ನಾಗರಬಾವಿ ಅಲ್ಲೆಲ್ಲ ಓಡಾಡಿ ಎಲ್ಲ ಫೋಟೋಸ್ ಎಲ್ಲ ಕೊಟ್ಟು ಉಗಿಸ್ಕೊಂಡು ಕೆಲವು ಡೈರೆಕ್ಟರ್ಸ್ ಹತ್ರ ಯಾರಪ್ಪ ನಿಂಗೆ ಬರೋಕ್ಕೆ ಹೇಳಿದ್ದು ಅಂತೆಲ್ಲ ಬೈದಿದ್ದಾರೆ ಎಷ್ಟೋ ಜನ. ಸೊ ಇಲ್ಲ ಸರ್ ಏನಾದ್ರು ಇದ್ದರೆ ಹೇಳಿ, ತಗೊಳ್ಳಿ ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟು ಬಂದ್ಬಿಡೋದು, ಏನಾದ್ರು ಇದ್ದರೆ ಹೇಳಿ ಅಂತ. ಸೊ ಆ ಟೈಮ್ ಅದು. ಸೊ ಆ ಟೈಮಲ್ಲಿ ಇನ್ನೊಂದು 2-3 ದಿನ ಆಗುತ್ತೆ ಬಿಡಪ್ಪ ಹೇಳ್ತೀನಿ ಯಾವ್ದಾದ್ರು ಇದ್ದರೆ ಅಂದಾಗ ಆಯಿತು, ಎಲ್ಲರಿಗೂ ಕೊಟ್ಟೆ. ನನಗೆ ಗೊತ್ತಿರೋರು ಒಬ್ಬ ಮ್ಯಾನೇಜರ್ ಪರಿಚಯ ಮಾಡ್ಕೊಂಡು ಒಂದು 50 ಮ್ಯಾನೇಜರ್ ನಂಬರ್ ತೊಗೊಂಡಿದ್ದೆ. ಎಲ್ಲರಿಗೂ ಫೋನ್ ಮಾಡೋದು, ಅಣ್ಣ ಸರ್ ಹಿಂಗಿದೆ, ಎಲ್ಲಿರ್ತೀರಿ ಹೇಳಿ ಸರ್, ನಾನೇ ಎಲ್ಲಿ ಬಂದು ಕೊಡ್ತೀನಿ. ಅದು ಅವಾಗೆಲ್ಲ ವಾಟ್ಸಪ್ ಅನ್ನೋದು ಸ್ವಲ್ಪ ಅವಾಗ ಸ್ಟಾರ್ಟ್ ಆಗ್ತಾಯಿತ್ತು ಇನ್ನು. ಸೊ ಆ ಟೈಮಲ್ಲಿ ಹಾಗೆಲ್ಲ ಮಾಡಬೇಕಾದ್ರೆ ದುಡಿಯೋಕ್ಕೆ ಏನಾದರೂ ಮಾಡಬೇಕು ಅಂತ ನನ್ನ ಫ್ರೆಂಡು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದ. ಈ ಕಾರು ಇರುತ್ತೆ ಮನೇಲಿ, ಅವ್ರಿಗೆ ಓಡ್ಸಕ್ಕೆ ಗೊತ್ತಿರಲ್ಲ. ಸೊ ಕಾಲ್ ಡ್ರೈವರ್ಸ್ ಅಂತ ಕರೀತಾರೆ. ಸೊ 4 ಅವರ್ಸ್ಗೆ 300 ರೂಪಾಯಿ ಕೊಡ್ತಾರೆ. ಸೊ ನಾನು ಬರ್ತೀನಿ ನಾಳೆಯಿಂದ ಅಂತ ಹೇಳಿ ಅವಾಗೆಲ್ಲ ಅವರು ಅಂದರೆ ನಾನು ಅವನ ಜೊತೆ ಹೋಗಿ ಅವ್ರ ಬಾಸ್ನ ಮೀಟ್ ಮಾಡಿಸಿ ಈ ಥರ ನಾಳೆಯಿಂದ ನೀನು ಬರ ಅಂತೇಳಿ ಸರಿ ಅಂದ್ಬಿಟ್ಟು ಅವಾಗೆಲ್ಲ ಒಂದು ವರ್ಷ ಮಾಡಿದ್ದೀನಿ ಕೆಲಸ. ಸೊ ಅದೆಲ್ಲ ಗೊತ್ತಿಲ್ಲ ಮನೇಲಿ. ಸೊ ಅವಾಗ ಅಯ್ಯೋ ನಂಬಕ್ಕೆ ಅಂದರೆ ಒಂಥರ
ಈಗ ಶಮಂತ್ ಅವ್ರು ಹಿಂಗೆಲ್ಲ ಮಾಡಿದ್ರ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಐ ಕ್ಯಾನ್ ಸಿ ನೀವು ಹೇಳ್ತಿದ್ರೆ ಈ ಥರ ಮ್ಯಾನೇಜರ್ಸ್ನ ಮೀಟ್ ಮಾಡೋದು ಮಾತಾಡೋದು ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ಎಷ್ಟೆಷ್ಟು ದಿನ ಓಡಾಡಿರೋದೆಲ್ಲನೂ. ಅದೇ ಅದೇ. ಇವಾಗಲೂ ಕೂಡ ಯೂಟ್ಯೂಬ್ ಚಾನಲ್ ಮೇಲೆ ಹೇಗೆ ಕೆಲಸ ನಡೀತಾ ಇದೆ, ಏನೇನೆಲ್ಲ ಮಾಡಬೇಕನ್ನೋ ಒಂದು ಐಡಿಯಾ ಇದೆ? ಯೂಟ್ಯೂಬ್ ಚಾನಲ್ಲು ಕರೆಂಟ್ಲಿ 1 ವರ್ಷದಿಂದ ಏನು ಅಂದರೆ ಇನ್ಆಕ್ಟಿವ್ ಆಗಿದೆ ಅದು. ಸೊ ಈಗ ನೆಕ್ಸ್ಟು ಕಪಲ್ ಆಫ್ ಅಂದರೆ ನಾವು ವೆಬ್ ಸೀರೀಸ್ ಮಾಡಬೇಕು ಅಂತ ಮುಂಚೆಯಿಂದನೂ ಪ್ಲ್ಯಾನ್ ಇದೆ. ಬಟ್ ನಾನು ಈ ಕಡೆ ಸೀರಿಯಲ್ಲು ಅದು ಇದು ಅಂದ್ಕೊಂಡು ಮಾಡಿರಲಿಲ್ಲ. ಸೊ ಅದೇ ಒಂದು ಡೈರೆಕ್ಟ್ ಮಾಡಿ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ ಇದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಬರ್ತಾ ಇದೆ ನೆಕ್ಸ್ಟ್. ಸೊ ಡೈರೆಕ್ಷನ್ ಕಡೆ ಅಥವಾ ಒಂದು ಕಥೆ ಬರೆಯೋದಿರ್ಬೋದು, ಅಥವಾ ಒಂದು ಕಥೆ ಬಂದರೆ ಡೈರೆಕ್ಟರ್ ಆಗಿ ನಿಮಗೆ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಇದೆ. ನೆಕ್ಸ್ಟು ಯಾವ್ಯಾವ ಥರ ಸಿನಿಮಾನ ಡೈರೆಕ್ಟ್ ಮಾಡೋ ಒಂದು ಕನಸಿದೆ? ಅಂದರೆ ಈಗ ಎಲ್ಲರೂ ಒಂದು ಜಾನರ್ ಅಂತ ಕರೀತಾರೆ, ಇದು ಹಾರರು, ಇದು ಅದು ಅಂತ. ಸೊ ಈ ಜಾನರೇ ಇರಬಾರ್ದು ಮೂವಿಗೆ. ಸೊ ನೇಮ್ ಮಾಡೋಕ್ಕಾಗಬಾರ್ದು. ಸೊ ಆ ಥರದ್ದೊಂದು ಮೂವಿ ಮಾಡೋಣ ಅಂತ ಒಂದು ಆಸೆ ಇದೆ. ಮಾಡೋಣ ಮೂವಿ, ಇಲ್ಲ ಸ್ಪ್ಲಿಟ್ ಮಾಡಿದ್ರೆ ವೆಬ್ ಸೀರೀಸ್ ಆಗುತ್ತೆ. ಮೇನ್ಲಿ ವೆಬ್ ಸೀರೀಸ್ ಆಗ್ಬೋದು ಅದು. ಹೇಗೆ ನೀವು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತಾ ಬಂದ್ರಿ, ಅದೇ ಥರ ಒಂದು ಹೊಸ ಜಾನರ್ನೇ ನೀವು ಕ್ರಿಯೇಟ್ ಮಾಡೋ ಒಂದು ಹೋಪಲ್ಲಿದ್ದೀರಾ. ಅಪಾರ್ಟ್ ಫ್ರಮ್ ಆಲ್ ದಿಸ್, ಒಂದು ಆ್ಯಕ್ಟಿಂಗ್, ಡೈರೆಕ್ಷನ್, ಮ್ಯೂಸಿಕ್ ಜೊತೆಗೆ ಇನ್ನೊಂದು ಪ್ಯಾಷನ್ ಇದೆ, ಅದು ಬೈಕ್ಸ್. ಅದು ಎಲ್ರಿಗೂ ಗೊತ್ತು. ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲ ಕಡೆ ನೋಡ್ತಿರ್ತಾರೆ. ಈ ಒಂದು ಕ್ರೇಜ್ ಹುಚ್ಚು ಶುರುವಾಗಿದ್ದು ಯಾವಾಗ? ಅದು ಚಿಕ್ಕ ವಯಸ್ಸಿಂದನೇ. ಸೊ ಫಸ್ಟು ಇವಾಗ ನಮ್ಮ ಹತ್ರ ಏನಿರಲ್ವೋ ಅದ್ರ ಮೇಲೆ ನಮಗೆ ಜಾಸ್ತಿ ಆಸೆ ಹುಟ್ಟುತ್ತೆ. ಸೊ ಚಿಕ್ಕ ವಯಸ್ಸಿಂದನೂ. ಸೊ ಅದು ಹಾಗಾಗಿ ಬಂದಿದ್ದು. ಅಂದರೆ ಫಸ್ಟಿಂದನೂ ಅಂದರೆ ಆ್ಯಕ್ಟರ್ಗಿಂತ ತುಂಬ ಮುಂಚೆ ಒಂದು ರೇಸರ್ ಆಗಬೇಕು ಅಂತ ಒಂದು ಆಸೆ ಫಸ್ಟಿಂದನೂ, ಚಿಕ್ಕ ವಯಸ್ಸಿಂದನೂ. ಸೊ ಅದು ಆಗಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಮಾಡೋಣ ಅಂದರೆ ಸ್ವಲ್ಪ ಭಯ ನನಗೂ. ಅಂದರೆ ಯಾವುದೇ ಮೋಟರ್ ಸ್ಪೋರ್ಟ್ಸಲ್ಲೆಲ್ಲ ಇಟ್ ಈಸ್ ಎ ವೆರಿ ರಿಸ್ಕಿ ಸ್ಪೋರ್ಟ್. ಅಂದರೆ ಮೋಟರ್ ಸ್ಪೋರ್ಟೇ. ಸೊ ಅದರಲ್ಲಿ ಒಂದು ಸೆಕೆಂಡ್ ಮಿಸ್ ಆದರೂ ಪೀಸ್ ಆಗಿಬಿಟ್ಟಿರ್ತೀವಿ ನಾವು. ಸೊ ಆ ಥರ ಒಂದು ಸ್ಪೋರ್ಟ್ ಅದು. ಸೊ ಅದನ್ನು ಅದೇ ತುಂಬ ವರ್ಷ ಕಷ್ಟಪಟ್ಟು, ಅಂದರೆ ಚಿಕ್ಕ ವಯಸ್ಸಿಂದನೂ ಈ ಥರದ್ದೊಂದು ತಗೋಬೇಕು ಗಾಡಿ ಅಂತ ಹೇಳಿ. ಸೊ ಅದೇ ಅಲ್ಲಿಂದ ಶುರುವಾಗಿ ಆಗಿ ಇವತ್ತು ಒಂದು 6 ಬೈಕ್ ಇದೆ. ಅಂದರೆ ಒಂದು ಅರ್ಥ ಆಗುತ್ತೆ, ಚಿಕ್ಕ ವಯಸ್ಸಿಂದನೂ ಆ ಕ್ರೇಜ್ ಇದ್ದಿದ್ದು ಅಂತಲ್ಲ. ಬಟ್ ಈ ಒಂದು ಪ್ಯಾಷನ್, ಈ ಒಂದು ಇಂಟ್ರೆಸ್ಟ್ ಏನಿದೆ ಬೈಕ್ ಮೇಲೆ, ಅಂದರೆ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ವಾಟ್ ಹ್ಯಾಸ್ ಇಟ್ ಥಾಟ್ ಯು? ಇದರಿಂದ ನಿಮ್ಗೆ ಯಾವ ಕೈಂಡ್ ಆಫ್ ಹ್ಯಾಪಿನೆಸ್ ಸಿಕ್ಕಿದೆ ಅನ್ನೋ ಕುತೂಹಲ ನನಗೆ. ಅಂದರೆ ಬೈಕಿಂಗ್ ಅಂದರೆ ಅದು ಈ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗ್ದಿಲ್ದಿರೋ ಎಕ್ಸ್ಪೀರಿಯನ್ಸ್ ಅದು. ಆ್ಯಂಡ್ ಅದು ಸೈಮಲ್ಟೇನಿಯಸ್ಲಿ ನನ್ನ ಕೆರಿಯರ್ಗೆ ಮತ್ತು ನನ್ನ ಲೈಫ್ಗೆ ಹೆಂಗೆ ಇದಾಗುತ್ತೆ ಅಂದರೆ, ಸೊ ಇಟ್ಸ್ ಲೈಕ್ ಅಂದರೆ ನಾವು ಒಂದು ಫೋರ್ಸಲ್ಲಿ ಹೋಗ್ತಾ ಇರ್ತೀವಿ. ಸೊ ನಮ್ಮ ವಿಷನ್ ಅಲ್ಲೆಲ್ಲೋ ಇರುತ್ತೆ. ಬಿಕಾಸ್ ಎಲ್ಲ ಅದು ಸ್ಪೀಡು ಹೇಳೋಕ್ಕಾಗಲ್ಲ ಕ್ಯಾಮ್ರಾದಲ್ಲಿ. ಸೊ ಆ ಫೋಕಸ್ ಹೆಂಗಿರುತ್ತೆ ಅಂದರೆ, ನಾವು ಆ ಸ್ಪೀಡಲ್ಲಿ ನಮ್ಮ ದೂರದೃಷ್ಟಿ ಇರಬೇಕು. ಸೊ ಅಲ್ಲಿ ಏನಾದ್ರು ಅಡ್ಡ ಬಂತು ಅಂದರೆ ನಾವು ಇಲ್ಲೇ ಕಂಟ್ರೋಲ್ ತಗೋಬೇಕದು. ಇಲ್ಲಾಂದರೆ ಅಲ್ಲಿ ಹೋಗಿ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಆ ಒಂದು ಇದು ಸಿಗಲ್ಲ, ಫ್ಲೋ ಸಿಗಲ್ಲ. ಸೊ ಅದು ಸೈಮಲ್ಟೇನಿಯಸ್ಲಿ ನನ್ನ ಲೈಫಿಗೆ ಆ ಒಂದು ಏನದು ಆ ಫೀಲ್ನ ನಾನು ಅದನ್ನು ಕಲ್ತ್ಕೊಂಡಿದ್ದೀನಿ. ಅಂದರೆ ಇವಾಗ ನೆಕ್ಸ್ಟ್ ಇಯರು ನನಗೇನಾದ್ರು ತೊಂದರೆ ಆಗಬಾರ್ದು ಅಂದರೆ ನಾನು ಈ ವರ್ಷನೇ ಇದನ್ನು ಮಾಡ್ಕೋಬೇಕು ಅನ್ನೋದು. ಸೊ ಈ ಬೈಕಿಂಗಿಂದ ಸೊ ಇಂಟರ್ಕನೆಕ್ಟೆಡ್ ಅದು. ಸೊ ಈ ಒಂದು ಇದು ಸೊ ಆ ಥರ ನನಗೆ ಪ್ರಭಾವ ಬೀರಿದೆ ಲೈಫ್ ಮೇಲೆ, ಕೆರಿಯರ್ ಮೇಲೆ. ಆ್ಯಂಡ್ ಇನ್ನೊಂದು ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಿ ನಿಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ದು ಥ್ರೂ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್. ನಿಮ್ಮ ವಿಡಿಯೋಗಳು, ನೀವು ಮೋಟಿವೇಶನ್ ಆಗಿ ಮಾತಾಡೋದು, ಅಥವಾ ಒಂದು ಹಠದಲ್ಲಿ ಏನು ಮಾತಾಡ್ತಿದ್ರೆ ಅದು ತುಂಬ ರಿಲೇಟ್ ಮಾಡ್ಕೋತಿದ್ರು ಜನ. ಸೊ ಸೋಷಿಯಲ್ ಮೀಡಿಯಾ ನಿಮ್ಮನ್ನು ತುಂಬ ಗುರುತಿಸಿದೆ. ಇದರಿಂದೆಲ್ಲ ನಿಮಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರಲ್ ಆಗಿ ಏನೇನು ಅಡ್ವಾಂಟೇಜಸ್ ಇದೆ, ಡಿಸಡ್ವಾಂಟೇಜಸ್ ಇದೆ ಅಂತ ನಿಮಗೆ ಅನಿಸುತ್ತೆ? ಅಂದರೆ ಸೋಷಿಯಲ್ ಈ ಪ್ಲ್ಯಾಟ್ಫಾರ್ಮಿಂದ, ಎಸ್ಪೆಷಲಿ ಈ ಪ್ಲ್ಯಾಟ್ಫಾರ್ಮಿಂದ 2 ಥರನೂ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ತುಂಬ ಜನ ನೋಡೋದ್ರಿಂದ ನಾವೊಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರೂ ಅದು ನಮ್ಮ ನೇಮ್ ಮತ್ತು ಫೇಮ್ ಏನೇ ಇರ್ಬೋದು, ಅವ್ರಿಗೆ ಎಷ್ಟೇ ವರ್ಷ ದೊಡ್ಡ ಆ್ಯಕ್ಟರೇ ಆಗಿರ್ಬೋದು, ಸೊ 1 ಸೆಕೆಂಡಲ್ಲಿ ಮಿಸ್ ಆಗೋ
ಚಾನ್ಸಸ್ಸು ಇದೆ. ಸೊ ಇದೆರಡರ ಮಧ್ಯ ಬ್ಯಾಲೆನ್ಸ್ ಮಾಡಿಕೊಂಡು ಬರಬೇಕು ನಾವು. ಆ್ಯಂಡ್ ಇದರಲ್ಲಿ ತುಂಬ ಪಾಸಿಟಿವ್ ನೆಗೆಟಿವ್ ಆಗಿ ನಿಮ್ಮನ್ನು ಕಾಮೆಂಟ್ ಮಾಡೋದಂತ ಇರಬಹುದು. ಆ ಥರದ್ದೆಲ್ಲ ನಡೀತಿರುತ್ತೆ. ನೀವು ಅದನ್ನೆಲ್ಲ ಹೇಗೆ ಸ್ವೀಕರಿಸ್ತೀರಾ? ನಂಗೆ ನಗು ಬರುತ್ತೆ ನೋಡಿದ್ರೆ ಅದೆಲ್ಲ. ಯಾಕಂದರೆ ಇವಾಗ ಒಬ್ಬ ಯಾರೋ ಸುಮಾರು ನಂದು ಬರ್ತಾ ಇರುತ್ತೆ ಈ ಥರ ಕಮೆಂಟ್ಸ್ ಎಲ್ಲ. ಸೊ ನನಗೆ ನೋಡಿದ ತಕ್ಷಣ ನಂಗೆ ನಗು ಬರುತ್ತೆ. ಯಾಕಂದರೆ ಅವ್ನು ಗುರು ನಿನ್ಗೆ ಅದ್ರದ್ದು ಗೊತ್ತೂ ಇಲ್ಲ, ನಾನು ಇದು ಮಾಡಬೇಕು ಅನ್ನೋದಕ್ಕೆ ಎಷ್ಟು ಇವಾಗ ಒಂದೇನೋ ಇದು ಅಂದರೆ ಒಂದು 3 ತಿಂಗಳು 2 ತಿಂಗಳು ಕಷ್ಟಪಟ್ಟಿರ್ತೀವಿ, ಅದು ಅವನಿಗೆ ಗೊತ್ತೇ ಇಲ್ಲ, ಅದೇನೂ ಅಲ್ಲ. ಅಷ್ಟು ದೊಡ್ಡ ಕಂಟೆಂಟ್ ಮುಂದೆ ಒಂದು ಕಮೆಂಟು ನನಗೆ ಏನೂ ಅನ್ಸಲ್ಲ. ಒಂದು ಚಿಕ್ಕದೊಂದು ಡಾಟ್ ಥರ ಅನ್ಸುತ್ತೆ ಅಷ್ಟೇ, ಒಂದು ಚಿಕ್ಕ ಇರುವೆ ಅಷ್ಟೇ. ಸೊ ಅದೆಲ್ಲ ಸೈಡಿಗೆ ಬಿಡ್ತೀನಿ. ಅಂದರೆ ಸುಮಾರು ಜನ ಇದ್ದಾರೆ, ನನ್ಗೆ ಗೊತ್ತಿರೋರೇ ಇದ್ದಾರೆ, ಅದನ್ನೇ ಇಟ್ಕೊಂಡು ಅದನ್ನೇ ದುಡ್ಡು ಇದನ್ನ ಮಾಡಿ. ಸೊ ಬೆಳೆಯೋಕ್ಕಾಗಲ್ಲ, ಅವಾಗ ನಾವು ಅಲ್ಲೇ ಇರ್ತೀವಿ. ವೆರಿ ನೈಸ್. ಆ್ಯಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಏನಂದರೆ ಟ್ರೋಲ್ಸು, ಮೀಮ್ಸ್ ಅನ್ನೋದೆಲ್ಲ ಏನಿದೆ ತುಂಬ ಎಫೆಕ್ಟ್ ಮಾಡುತ್ತೆ. ಇವಾಗ ಫನ್ನಾಗೂ ಇರ್ಬೋದು, ಒಳ್ಳೊಳ್ಳೆ ಟ್ರೋಲ್ಸ್ ಕೂಡ ಆಗುತ್ತೆ, ಮೀಮ್ಸ್ ಅಂತೆಲ್ಲ ಆಗುತ್ತೆ. ಆ್ಯಸ್ ಅ ಕ್ರಿಯೇಟರ್, ನೀವು ಕ್ರಿಯೇಟರ್ ಆಗು ಶುರು ಮಾಡಿದ್ರಿ, ಈಗಲೂ ಕೂಡ ನಿಮ್ಮಿಂದ ತುಂಬ ಜನ ಒಂದು ಕ್ರಿಯೇಟಿವ್ ಕಥೆನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ. ಸೊ ಟ್ರೋಲ್ಸ್, ಮೀಮ್ಸ್ ಬಗ್ಗೆ ಏನು ಹೇಳ್ತೀರಾ? ನನಗೆ ಟ್ರೋಲ್ಸ್ ಮೀಮ್ಸ್ ಆ್ಯಕ್ಚುಲಿ ಅವರು ಈಗ ನೆಗೆಟಿವ್ ಆಗಿ ಟ್ರೋಲ್ ಆಗಿ ಬೆಳೆದಿರೋ ಎಕ್ಸಾಂಪಲ್ಸು ಇವಾಗ ಇದೆ. ಸೊ ಅದು ಅಂದರೆ ನನಗೆ ಒಂದು ಟೈಮಲ್ಲಿ ಟ್ರಾಲರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಅವಾಗೊಂದು 55 to 60 ಟ್ರಾಲ್ ಪೇಜಸ್ಸು ಆ ವೆಬ್ ಸೀರೀಸ್ ಅಂತ ಹೇಳಿದ್ನಲ್ಲ, ಅವಾಗ ಅವ್ರು ನಮ್ಮ ಹತ್ರ ₹1 ಇಸ್ಕೊಳ್ದೇನೆ ಡಿಜಿಟಲ್ ಪ್ರಮೋಷನ್ಸ್ ಮಾಡಿದ್ದಾರೆ, ಮೀಮ್ಸ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೊ ಒಂದು ಕಡೆ ನನಗೆ ಟ್ರಾಲ್ ಪೇಜಸ್ ಅವರು ನನ್ನ ಗ್ರೋತಿಗೆ ತುಂಬ ಅವರು ಇನ್ಪುಟ್ಟು ಆ್ಯಂಡ್ ಅವ್ರು ಮಾಡಿರೋ ಹೆಲ್ಪು ತುಂಬ ಇದೆ. ಸೊ ಅದಾಗಿರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಇನ್ನೂ ಲೇಟ್ ಆಗಿರೋದು. ಸೊ ನನಗೆ ಟ್ರಾಲ್ ಪೇಜಸ್ ಈ ಥರ ಇದಾಗಿದೆ, ಹೆಲ್ಪ್ ಮಾಡಿದೆ. ಎಸ್. ಇವಾಗ ನಾವು ನೋಡ್ತಾ ಇದ್ದೀವಿ, ನೀವು ಎಡಿಟಿಂಗ್, DOP, ಆ್ಯಕ್ಟಿಂಗ್, ಮ್ಯೂಸಿಕಲ್ಲಿ ಆ್ಯಂಡ್ ಯೂಟ್ಯೂಬ್ ಚಾನಲ್, ಈ ಥರ ಒಂದು ಮೀಡಿಯಾಗೆ ಸಂಬಂಧಪಟ್ಟ ಹಾಗೆ ತುಂಬ ಕೆಲಸ ಮಾಡ್ತಾ ಇದ್ದೀರಾ. ಬಟ್ ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಶಮಂತ್ ಅವ್ರಿಗೆ ಇವಾಗ 8 ವರ್ಷ ಹುಡುಗ, ಆಯಿತಾ, ಫುಲ್ಲು ಆಟ ಆಡ್ಕೊಂಡು ರೋಡಲ್ಲಿ ಇರೋದು. ಆ ಹುಡುಗ ಇದ್ದಿದ್ದು ಹೇಗೆ, ಆ ಹುಡುಗನ ಆಲೋಚನೆಗಳು ಹೇಗಿದ್ದಿದ್ದು ವೆನ್ ಹಿ ವಾಸ್ ಜಸ್ಟ್ ಅ ಸ್ಮಾಲ್ ಬಾಯ್? ಅವಾಗ ಸೈಕಲ್ ಓಡಿಸೋದೇ ನನ್ನ ಕೆಲಸ. ಅವಾಗ ಸೈಕಲ್ ಎತ್ಕೊಂಡು ಇಲ್ಲಿ ಆ್ಯಕ್ಟರ್ಸ್ ಮನೆ ಮುಂದೆ ಹೋಗಿ ನೋಡೋದು, ಒಂದು 10 ನಿಮಿಷ ನಿಂತ್ಕೊಂಡು, ಓ ಈ ಥರ ಇದೆಯಾ, ಓಕೆ ಅಂದ್ಬಿಟ್ಟು ಆ ನಗು ಕಂಟ್ರೋಲೇ ಅಂದರೆ ನಿಲ್ತಾ ಇರಲಿಲ್ಲ. ಸುದೀಪ್ ಸರ್ ಮನೆ ಮುಂದೆ ಹೋಗೋದು, ಇವರ ಅಂಬರೀಷ್ ಅವ್ರ ಮನೆ ಮುಂದೆ ಹೋಗೋದು, ವಿಷ್ಣು ಕೇಳ್ಕೊಂಡು ಹೋಗೋದು, ಅಡ್ರೆಸ್ಸು ಲೆಫ್ಟು ರೈಟು ನೋಡ್ಕೊಳ್ಳೋದು, ಒಂದು ಅಂಗಡಿ, ಓ ಇಲ್ಲಿ ಲೆಫ್ಟ್ ತಗೋಬೇಕಾ, ಇಲ್ಲಿ ವಾಪಸ್ ಬರೋಕ್ಕೆ ಗೊತ್ತಾಗಬೇಕಲ್ಲ. ಸೊ ಈ ಥರದ್ದೆಲ್ಲ ಆವಾಗ ಬರೀ ಅದೇ ಕೆಲಸ. ಅಂದರೆ ಅವಾಗ ಅದು ಬಿಟ್ಟರೆ ಸೈಕಲಲ್ಲಿ ವೀಲಿಂಗ್ ಮಾಡೋದು, ಅದು ಇದೆಲ್ಲ ಅವಾಗ ಸ್ಟಂಟ್ಸ್ ಎಲ್ಲ ಮಾಡ್ತಾ ಇದ್ವಿ. ಅವಾಗಲೇ ಒಂಥರ ರೇಸರ್, ಆದರೆ ಸೈಕಲಲ್ಲಿ ರೇಸರ್ ಆಗಿದ್ರು. ಸೊ ಅವಾಗ ಅದೇ ಅಂದರೆ ಈ ಅವ್ರ ಮನೆ ಮುಂದೆ ಹೋಗೋದು, ಇವ್ರ ಮನೆ ಮುಂದೆ ಹೋಗೋದು, ಬರೀ ಅವ್ರನ್ನ ನೋಡಿ ಸುಮ್ಮನೆ ಬಂದ್ಬಿಡೋದು, ನನಗೆ ಅವ್ರ ಮನೆ ಗೊತ್ತು, ಬಾ ತೋರಿಸ್ತೀನಿ ಅಂತ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗೋದು. ಸೊ ಇದ್ರ ಜೊತೆಗೆ ನಾನೇನು ಮಾಡ್ತಾಯಿದ್ದೆ ಅಂದರೆ ಬರೀ ನೋಡಿ ಬರ್ತಾ ಇರಲಿಲ್ಲ. ಸೊ ನೋಡಿ ಇವ್ರಿಗೆ ಈ ಥರ ಹೆಂಗಾದ್ರು, ಇವರು ಏನೇನು ಮಾಡಿದ್ರು, ಸೊ ಇವ್ರು ಹಿಂಗೆ ಮಾಡಬೇಕು ಅಂದರೆ ಇವರು ಏನೋ ಒಂದು ಥಾಟ್ ಇರುತ್ತೆ, ಆ ಥಾಟ್ ಏನು, ಆ ಥಾಟೇ ತಾನೇ ಇವ್ರು ಹಿಂಗೆ ಮಾಡಿರೋದು ಅಂತ ಇದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾ ಬಂದೆ ಅವಾಗ್ಲಿಂದನು. ಸೊ ಅದು ದೊಡ್ಡವನಾದ್ಮೇಲೂ ಮೋಸ್ಟ್ಲಿ ಅದು ಇವಾಗ ಹಂಗೆ ಕಂಟಿನ್ಯೂ ಆಗಿದೆ. ಸೊ ಕಾಲೇಜ್ ಟೈಮಲ್ಲೇ ಆಲ್ಮೋಸ್ಟ್ ನಿಮಗೆ ಒಂದು ಐಡಿಯಾ ಅನ್ನೋದಿತ್ತ ದಟ್ ನೀವು ಈ ಥರ ಈ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತೀರಾ ಅನ್ನೋದು? ಯಾವಾಗ ಅದೊಂದು, ಇವಾಗ ನಮಗೆ 10th ಸ್ಟ್ಯಾಂಡರ್ಡ್ ಆದಮೇಲೆ PUC ಆದಮೇಲೆ ಎಲ್ಲ ಒಂದು ಏನಿರುತ್ತೆ ಅಂದರೆ ನೆಕ್ಸ್ಟು ಈ ಡಿಗ್ರಿ ಮಾಡ್ತೀನಿ, ಎಂಜಿನಿಯರಿಂಗ್ ಮಾಡ್ತೀನಿ, ಒಂದು ಕೆಲಸ ಸಿಗುತ್ತೆ, ಇದೊಂದು ಬೇಸಿಕ್ ಲೈನ್ ಇದ್ದೇ ಇರುತ್ತೆ. ಬಟ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದ್ದು ಯಾವಾಗ ದಟ್ ನೀವು ಬೇರೆ ಥರ 9 to 5 ಜಾಬ್ ಅಲ್ಲ, ಇದು ನನ್ನ ಜಾಬ್ ಆಗುತ್ತೆ ಅಂತ ಒಂದು ಯೋಚನೆ ಬಂದಿದ್ದು, ಕನ್ಫರ್ಮ್ ಆಗಿದ್ದು? ಕನ್ಫರ್ಮ್ ಅಂದರೆ ನಾನು ಇದನ್ನೇ ಮಾಡ್ಕೊಂಡು ಹೋಗೋಣ ಅಂತ. ಅಂದರೆ ಈ ಕಾಲೇಜು ಮತ್ತು ಈ ಫಸ್ಟ್ ಇಯರು, ಸೆಕೆಂಡ್ ಇಯರು ಅದೆಲ್ಲ ಸುಮ್ಮನೆ ಮನೆ ಪ್ರೆಷರಿಗೆ ಅಷ್ಟೇ ಹೋಗ್ತಾ ಇದ್ದಿದ್ದು. ಫಸ್ಟಿಂದನೂ ಇಲ್ಲೇ ಬರಬೇಕು ಅಂತ. ಆ್ಯಂಡ್ ಮನೇಲೆಲ್ಲ ಹೇಳೋರು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತ. ಅದು ಆಗಬೇಕು ಅಂತ
ಕಾಯ್ತಾ ಇದ್ದೆ ನಾನು, ಯಾವಾಗ ಮುಗಿಯತ್ತಪ್ಪ ಇದು ಕಾಲೇಜು, ಯಾವಾಗ ಇದು ಅಂತ. ಸೊ ಅದೆಲ್ಲ ಮಾಡ್ಕೊಂಡಿರೋದಕ್ಕೆ ನನಗೆ ಎಲ್ಲೋ ಒಂದು ಕಡೆ ಒಂದು 2 years ನಾನು ವರ್ಕ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ. ಸೊ ಆ 2 years ನಾನು ಸಸ್ಟೈನ್ ಮಾಡೋಕ್ಕಾಗಿಲ್ಲ, ನಾನು ಓದೇ ಇರಲಿಲ್ಲ ಅಂದಿದ್ದರೆ ಆ 2 years ನನ್ನ ಫೋಕಸ್ ಎಲ್ಲ ದುಡಿಯೋದ್ರ ಮೇಲೆ ಹೋಗ್ತಾ ಇತ್ತು. ಸೊ ನನ್ನ ಕ್ರಿಯೇಟಿವಿಟಿ ಮೇಲೆ ಹೋಗ್ತಾ ಇದ್ದಿಲ್ಲ. ಸೊ ಆ ಒಂದು ಅಂದರೆ ಆ ಟೈಮ್ ಆದಮೇಲೆ ನಾನು ಕಂಪ್ಲೀಟ್ಲಿ ಈ ಕಡೆ ಬರ್ತೀನಿ. ಆ್ಯಂಡ್ ನಾನು ವರ್ಕ್ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ ಆಫೀಸಲ್ಲಿ, ನಮ್ಮ ಬಾಸಿಗೆ ನಾನು ಕ್ರೆಡಿಟ್ಸ್ ಕೊಡಬೇಕು. ಯಾಕಂದರೆ ಹಿ ನ್ಯೂ ಇವನು ಸಂಡೇ ಸ್ಯಾಟರ್ಡೇ ಅದೇನೋ ಯೂಟ್ಯೂಬ್ ಏನೋ ವೀಡಿಯೋಗಳೆಲ್ಲ ತೆಗಿತಾರೆ, ಮತ್ತು ಅದು ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ತಾರೆ, ಅದೇನೋ ಮಾಡ್ತಾ ಇದ್ದಾನೆ ಅಂತ ಅಷ್ಟೇ ಇದ್ದಿದ್ದು. ಆಮೇಲೆ ವೆನ್ ಹಿ ಸ್ವಾಮಿ ಸೀರಿಯಸ್ ಆಗಿ ನಾನು ನೈಟೆಲ್ಲ ಕುತ್ಕೊತೀನಿ, ಮಿಡ್ ನೈಟ್ ಎಲ್ಲ ಮಲಗೋದೇ ಇಲ್ಲ, ಫುಲ್ ಡಾರ್ಕ್ ಸರ್ಕಲ್ಸ್ ಅವಾಗ, ಇವಾಗಲೂ ಇದೆ ಫುಲ್ ಡಾರ್ಕ್ ಸರ್ಕಲ್ಸ್ ಅವಾಗ. ಇನ್ನೂ ಏನಕ್ಕೋ ಇಷ್ಟು ಕಷ್ಟಪಡ್ತಾ ಇದೆಯಾ ಅದು ಇದು ಅಂದಾಗ, ಬಾಯಲ್ಲಿ ನಿಂದೇನು ತೋರಿಸು ಅಂತಂದಾಗ ನಾನು ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡಿ ಒಂದಿನ ಸಿಸ್ಟಮಲ್ಲಿ ತೋರಿಸ್ದೆ, ಸರ್ ನಾನು ಇವತ್ತಲ್ಲ ಈ ಥರ ಏನೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತ. ನೆಕ್ಸ್ಟ್ ಡೇ ಮಧ್ಯಾಹ್ನ ಅವ್ರು ನನ್ನ ಕ್ಯಾಬಿನಿಗೆ ಕರೀತಾರೆ, ಶಮಂತ್ ಐ ಆಮ್ ವೆರಿ ಸೀರಿಯಸ್, ನೀನು ನಮ್ಮ ಕಂಪ್ನಿಗೆ ವರ್ಕ್ ಮಾಡೋದ್ರಿಂದ ನೀನು ನನ್ನನ್ನು ಬೆಳೆಸ್ತಾ ಇದೆಯಾ, ಒಂದು 2-3 ಎಕ್ಸ್ಟ್ರಾ ಕ್ಲೈಂಟ್ನ ಕರ್ಕೊಂಬರ್ತೀಯ ಅಷ್ಟೇ. ಸೊ ನೀನು ನಿಂದೇನೋ ಇದೆ ನಿಂದು, ನನಗೆ ನಿನ್ನನ್ನು ಏನು ಅಂತ ಡಿಫೈನ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀನು ಅದು ಮಾಡ್ತೀಯಾ ಇದು ಮಾಡ್ತೀಯಾ, ಯಾವ ಕಡೆ ನಿನ್ನನ್ನು ಹಾಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನೀನು ನಿಂದ್ರ ಮೇಲೆ ನೀನು ಫೋಕಸ್ ಮಾಡಿದ್ರೆ ಐ ಥಿಂಕ್ ನೀನೇನೋ ಆಗ್ತೀಯಾ ಮುಂದಕ್ಕೆ ಅಂತ ಹೇಳಿ, ನೀನು ಬೇಕಿರೋ ನಾಳೆ ಇವತ್ತು ಮುಗಿಸ್ಬಿಡು, ಅದೊಂದು ರೆಂಡರ್ ಕೊಡಬೇಕು, ಅದೆಲ್ಲ ಮುಗಿಸ್ಬಿಡು, ಅದಾದಮೇಲೆ ನೀನು ನಾಳೆಯಿಂದ ಯು ಕ್ಯಾನ್ ಇದು ಅಂದಿದ ತಕ್ಷಣ ಫುಲ್ ಖುಷಿ ನನಗೆ. ಓ ಈ ಥರದ್ದೊಂದು ಟೈಮ್ ಬಂದೇ ಬಿಡ್ತಾ ಅಂತ. ಸೊ ಅವತ್ತು ಅವರು ಕೊಟ್ಟ ಒಂದು ಚಾನ್ಸ್, ಅಂದರೆ ಅದೊಂದು ಅಗ್ರಿಮೆಂಟ್ ಇತ್ತು, 1 ವರ್ಷ ಕೆಲಸ ಮಾಡಲೇಬೇಕು ಅಂತ, ಅಂದರೆ ಸೆಕೆಂಡ್ ಕಂಪ್ನೀಲಿ. ಸೊ ನಾನು 3 ತಿಂಗಳಿಗೇ ಅವರು ನನಗೆ ಈ ಥರ ಬಂದು ನಾಳೆಯಿಂದ ಬರಬೇಡ, ನಿನ್ನ ದಾರಿ ನೀನು ನೋಡ್ಕೋ ಅಂತ ಹೇಳಿ ಇವತ್ತಿಗೂ ಅವರು ಟೆಕ್ಸ್ಟ್ ಮಾಡ್ತಾರೆ, ಐ ಆಮ್ ಹ್ಯಾಪಿ ಸೀಯಿಂಗ್ ಯು ಅಂತ. ಇದೆಲ್ಲ ಒಂದು 7 years ಬ್ಯಾಕ್ ನಡೆದಿರೋದು. ವೆರಿ ನೈಸ್. ಅಂದರೆ ಅದೇ ಒಂದು ಕಡೆ ಯಾರೋ ಒಬ್ಬರು ರೆಕಗ್ನೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ. ಇವತ್ತು ಯಾರೋ ನಿಮ್ಮನ್ನು ರೋಡಲ್ಲಿ ಹೋಗುವಾಗ ರೆಕಗ್ನೈಸ್ ಮಾಡೋದಕ್ಕೆ ಅವತ್ತು ಅವರು ನಿಮ್ಮಲ್ಲಿರೋ ನೀವು ಹೇಳ್ತಿದ್ರಲ್ಲ ಪವರ್ ಅಂತ, ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ. ಅದೇ ಅಲ್ಲಿಂದ ಆಚೆ ಬಂದಮೇಲೆ ಎಷ್ಟು ಖುಷಿ ಇತ್ತೋ, ಈ ಕಡೆ ಬಂದಮೇಲೆ ಅಷ್ಟೇ ಒಂದು ತುಂಬ ಹೆಂಗೆ ಅಂತಾರಂದರೆ ಕ್ಲಾರಿಟಿನೇ ಇಲ್ಲ. ನೆಕ್ಸ್ಟ್ ಏನು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಇವಾಗ ಇಲ್ಲಿ ತಲೆಯಲ್ಲಿ ಏನೇನೋ ಇದೆ, ನಾವು ಏನು ಮಾಡ್ಬೇಕು, ಹಂಗೆ ಮಾಡಬೇಕಾ ಹಿಂಗೆ ಮಾಡಬೇಕಾ, ಈ ಸಾಂಗ್ಸ್ ಮಾಡಬೇಕಾ, ಇಲ್ಲ ಇದೇ ಥರ ಚಾನ್ಸು ಕೇಳಬೇಕಾ, ಡೈರೆಕ್ಟರ್ ಹತ್ರ ಹೋಗ್ಬೇಕಾ, ಈ ಶೂಟಿಂಗ್ಗಳಿಗೂ ಅಟೆಂಡ್ ಮಾಡಬೇಕಾ, ಫೋಟೋ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ಸೊ ಅವಾಗ ಡಿಸೈಡ್ ಮಾಡಿದ್ದು ಸಾಂಗ್ಸ್ ಮಾಡೋಣ ಅಂತ, ವೆಬ್ ಸೀರೀಸ್ ಮಾಡೋಣ ಅಂತೆಲ್ಲ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಕ್ಲಾರಿಟಿ, ನಾನು ಮಾಡಿದ್ರೆ ಇದನ್ನೇ ಮಾಡಬೇಕು, 2 ದಿನ 3 ದಿನ ಪರವಾಗಿಲ್ಲ, ಊಟ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಬ್ರೆಡ್ ತಿನ್ಕೊಂಡೆ ಮುಂದಕ್ಕೆ ಹೋಗೋಣ ಅನ್ನೋದೊಂದು ಕ್ರಿಯೇಟ್ ಆಯ್ತು. ವೆರಿ ನೈಸ್. ಇದರ ಮಧ್ಯೆ ನಿಮ್ಮ ಒಂದು ಫ್ಯಾಮಿಲಿ ಅನ್ನೋದು ಏನಿದೆ, ನಿಮ್ಮ ತಂದೆ ತಾಯಿ, ನಿಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ. ಅಂದರೆ ನನಗೆ 2 ಅಕ್ಕ ಇದ್ದಾರೆ, ನಾನು 3ನೇವನು, ಒಬ್ಬನೇ ಮಗ. ಬಟ್ ಹೆಂಗೆ ಅಂದರೆ ಒಬ್ಬನೇ ಮಗ ಅನ್ನೋ ತುಂಬ ಪ್ರೆಷರು ಮನೇಲಿ, ಯಾಕಂದರೆ ಹೀರೋ ಆಫ್ ದ ಫ್ಯಾಮಿಲಿ ಅಂತ ವಯಸ್ಸಾಗ್ತಾ. ಸೊ ಹಾಗೆ ತಂದೆ ಬಂದು ಇದೆ ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಂಡ್ ಮ್ಯೂಸಿಷಿಯನ್, ವೈಲಿನಿಸ್ಟ್. ಅವರು ವೈಲಿನ್ ಕ್ಲಾಸಸ್ ಎಲ್ಲ ಇವಾಗಲೂ ತಗೊತಾರೆ ಅಕಾಡೆಮಿಗೆಲ್ಲ ಹೋಗಿ. ಆ್ಯಂಡ್ ನಮ್ಮ ತಾಯಿ ಬಂದು ಮಂಗಳ ಅಂತ, ಸೊ ಅವರು ಡಬ್ಬಿಂಗ್ ಆರ್ಟಿಸ್ಟ್. ಇವಾಗ ನಾನು ಅಂದರೆ ನನ್ನನ್ನು ಕ್ಯಾರಿ ಮಾಡಬೇಕಾದ್ರೆ ಅವರೆಲ್ಲ ಓಡಾಡಿರೋದು ಬರೀ ಸ್ಟುಡಿಯೋನೇ ಅಂತೆ. ಸ್ಟುಡಿಯೋ, ಸೌಂಡು, ಮೈಕ್. ಕರಿಯರ್ ಅಲ್ಲಿ ಶುರು ಆಗಿರೋದು, ನನ್ನ ಕೆರಿಯರ್ ಅಲ್ಲಿ ಶುರು ಆಗಿರೋದು ಆಫೀಸಲ್ಲಿ ಆಗಿ ಇಲ್ಲಿಗೆ ಬಂದ್ಮೇಲಲ್ಲ, ಅವಾಗ್ಲೂ. ಅದೇ ಸೊ ಅದೇ ನನಗೂ ಅದೇ ಅನ್ಸುತ್ತೆ ಒಂದ್ಸಲಿ, ಅಂದ್ರೆ ಆ ಒಂದು ಏನಂತಾರೆ ಆ ಒಂದು ವೈಬ್ ಎಲ್ಲ ಡೆಫಿನೆಟ್ಲಿ ನನಗಲ್ಲಿ ಇನ್ಫ್ಯೂಸ್ ಆಗಿದೆ ಅಂತ. ಡೆಫಿನೆಟ್ಲಿ. ಆ್ಯಂಡ್ ಒಂಥರ ಯುವರ್ ನ್ಯೂಲಿ ವೆಡ್ ಅಂತ ಹೇಳ್ಬಹುದು. ನಿಮ್ಮ ಪಾರ್ಟ್ನರ್ ಮೇಘನಾ, ಶೀ ಈಸ್ ಆಲ್ಸೋ ಅ ವೆರಿ ಕ್ರಿಯೇಟಿವ್ ಪರ್ಸನ್ ಆ್ಯಂಡ್ ಒಂದೊಳ್ಳೆ ಫ್ರೆಂಡ್ಶಿಪ್, ಅದೊಂದು ಒಳ್ಳೆ ಬಾಂಡ್. ಇವಾಗ ಮ್ಯಾರೇಜ್ ಅಂತ ಆಗಿದೆ. ಆ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಜರ್ನಿ ಹೇಳಿದ್ರೆ ಈ ಹೆಂಗೆ ಡಿಫೈನ್ ಮಾಡೋದು, ನೀಟಾಗಿ ಒಂದು ಸ್ಕ್ರಿಪ್ಟ್ ಬರೆದ್ರೆ ನಮಗೆ ಗೊತ್ತಿಲ್ಲ, ಬ್ರೋ ಮೀಡಿಯಾದಲ್ಲೇ ಒಂದು ಫಿಲ್ಮ್ ಬಂದರೂ ಬರ್ಬೋದು. ಒಂಥರ World War 3-4 ಎಲ್ಲ ಆಗೋಯ್ತು, ಹಂಗೆ ಡಿಫೈನ್ ಮಾಡ್ಬೋದು. ಯಾಕಂದರೆ ನಮ್ಮನೇಲಿ ತುಂಬ ಇದು ಆರ್ಥೋಡಾಕ್ಸ್ ಫುಲ್
ಕಂಪ್ಲೀಟ್. ಅಂದ್ರೆ ಈ ಲವ್ ಮ್ಯಾರೇಜು ಈ ತರ ಗ್ಯಾಪಲ್ಲೂ ಹಂಗೆ- ನೀವು ಆರ್ಥೋಡಾಕ್ಸ್ ಫ್ಯಾಮಿಲಿ ಇದ್ರೂ ಗ್ಯಾಪಲ್ಲಿ ನೀವು ಮೇಘನನ್ನ ಅದೇ ಹಂಗೆ ಅದು ಫೀಲಿಂಗ್ಸ್ಗೆ ಇದೆಲ್ಲ ಇಲ್ವಲ್ಲ, ಸೊ ನಾನು ಹಂಗೆ ಟಕ ಟಕ ಅಂತ ಆಗೋಯ್ತು. ಸೊ ಅದೇ ಒಂದು ಇವೆಂಟ್ ಏನೋ ನಡೀತಾ ಇರುತ್ತೆ ಅವ್ರ ಕಾಲೇಜಲ್ಲಿ. ನಾವು ಸುಮ್ಮನೆ ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಯಾರೋ ಮೀಟ್ ಮಾಡಕ್ ಹೋದಾಗ ಅವ್ರ ಫ್ರೆಂಡ್ ಆಗಿತ್ತು ನನಗೆ. ಅವರಿಬ್ರು ಯಾರ್ಯಾರನ್ನೋ ಮದುವೆ ಆಗ್ಬಿಟ್ಟಿದ್ದಾರೆ, ನಮ್ಮ ಪರಿಚಯ ಮಾಡಿಸ್ತವ್ರು. ಸೊ ಅದಂಗೆ ಶುರು ಆಯ್ತು. ಇದ್ದಿದ್ದು ಹಂಗಾಗಿದ್ದು ನೀವಿಬ್ರು ಸಿಗಕ್ಕೆ ಅಂತ ಅದೊಂದು ಟೈಮು. ಸೊ ಇವನ್ನೇನೋ ಜಗಳ ಮಾಡ್ಕೊಂಡಿದ್ದೀನಿ ಅಂತ ಇವನ್ ಸಾಲ್ವ್ ಮಾಡಕ್ ಹೋಗಿ ನಂದಲ್ಲಿ ಬೇರೆ ಏನೋ ಇದಾಯ್ತು, ಟ್ರ್ಯಾಕ್ ಸೆಟ್ ಆಗೋಯ್ತು. ಸೆಟ್ ಆಯ್ತು. ಸೊ ಅಂದ್ರೆ ಹುಡುಗನ ಕಡೆ ಹುಡುಗನ ಫ್ರೆಂಡ್ ನಾನು, ಹುಡುಗಿ ಫ್ರೆಂಡ್ ಮೇಘನಾ. ಸೊ ಹಂಗೆ ಶುರು ಆಯ್ತು. ಅಂಡ್ ಜೊತೆಗೆ ಅಂದ್ರೆ ಅವರು ಎಲ್ಲ ಇದ್ರಲ್ಲೂ ಸಪೋರ್ಟ್ ಮಾಡ್ತಾ ಬಂದ್ರು. ನಾನೆಲ್ಲ ಆಕ್ಟ್ ಮಾಡಕ್ ಹೋಗಿದ್ರು, ಮದ್ವೆನೂ ಅದೇ ಅವಾಗ ಇನ್ನೂ ಆಗಿರ್ಲಿಲ್ಲ. ಸೊ ಅವಾಗ್ಲೇನೆ ಅವ್ರು ನನಗೆ ಊಟ ಎಲ್ಲ ಕಳ್ಸೋರು, ಚೀಟಿ ಎಲ್ಲ ಬರೆದು ಇದನ್ನ ತಿನ್ನು, ಇದನ್ನಿದು, ನನಗೆ ಗೊತ್ತು ಶೂಟಿಂಗಲ್ಲಿ ಕರೆಕ್ಟಾಗಿರೋ ಊಟ ಸಿಕ್ಕಿರಲ್ಲ, ಇದನ್ನೆಲ್ಲ ಊಟ ಮಾಡಿಸು ಅಂತ ಈ ಥರ ಎಲ್ಲ ಪೋರ್ಟರ್ ಡನ್ಸ್ ಎಲ್ಲ ಮಾಡಿ ಕಳ್ಸೋರು. ಸೊ ಅಲ್ಲಿಂದ ಎಲ್ಲ ಶುರು ಆಗಿ ಮತ್ತೆ ಸೆಟ್ಟಲ್ಲೆಲ್ಲ ಬಂದು ಮೇಕಪ್ ಎಲ್ಲ ಮಾಡೋರು, ನನಗೆ ಹೇರ್ ಸ್ಟೈಲು ಅದು ಇದೆಲ್ಲ ನೋಡ್ಕೊಳ್ಳೋರು. ಸೊ ಹಾಗೆ ಕೆಲವೊಂದು ಶೂಟಲ್ಲೆಲ್ಲ ಅವರೇ ಕಾಸ್ಟ್ಯೂಮ್ ಡಿಸೈನರ್, ಅವರೇ ಸ್ಟೈಲಿಸ್ಟು. ನನಗೆ ನನ್ನ ಬಿಗ್ ಬಾಸ್ ಸೀಸನ್ ಕಂಪ್ಲೀಟ್ ಅವರೇ ಕಾಸ್ಟ್ಯೂಮ್ಸ್ ಇದು ಮಾಡಿರೋದು, ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ ಅವರೇ ಹ್ಯಾಂಡಲ್ ಮಾಡಿರೋದು. ನೋ PR, ನೋ ಸ್ಟ್ರಾಟರ್ಜಿ, ಏನೂ ಇಲ್ಲ, ಸುಮ್ಮನೆ ಹೋಗಿರೋದಷ್ಟೇ. ನಾನು ಅವ್ರ ಕಾಲೇಜ್ ಫೈನಲ್ ಎಕ್ಸಾಮಲ್ಲಿ ನನ್ನ ಅಕೌಂಟ್ ಎಲ್ಲ ಹ್ಯಾಂಡಲ್ ಮಾಡಿಕೊಂಡು ಪೋಸ್ಟ್ಗಳು ಕ್ರಿಯೇಟ್ ಮಾಡಿ ರೀಲ್ಸ್ ಹಾಕಿ, ಸೊ ಕಾಸ್ಟ್ಯೂಮ್ನ ಬಿಡದಿಗೆ ಬಂದು ಕೊಟ್ಟು ಇನೋವೇಟಿವ್ಗೆ. ಸೊ ಈ ಥರದ್ದೆಲ್ಲ ಏನೇನೋ ಮಾಡಿದ್ದಾರೆ ಅವರು. ಅಂದರೆ ಒಂದು ಪಾರ್ಟ್ನರಲ್ಲೇ ಎಲ್ಲ ಒಂದು ಸಪೋರ್ಟ್ ಸಿಗೋದು ತುಂಬ ರೇರ್. ಆ್ಯಂಡ್ ಐ ಗೆಸ್ ಆ್ಯಂಡ್ ಯು ಆಲ್ಸೋ ಮೇಘ, ನನಗೆ ಅಂದರೆ ಅವರ ಒಂದು ಡ್ರೀಮ್ಸ್ ಇರ್ಬೋದು, ಅವರೊಂದು ಇಂಟ್ರೆಸ್ಟ್ಗೆ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಿತ್ತು? ಅಂದರೆ ಆಫ್ಕೋರ್ಸ್ ಸಪೋರ್ಟ್ ಮಾಡಿರೋದು ಎಲ್ರಿಗೂ ಗೊತ್ತಿದೆ. ಸೊ ಅವರಲ್ಲಿ ಇದ್ದಿದ್ದು ಆ ಪ್ಯಾಷನ್ ನೋಡಿದಾಗ ನಿಮಗೆ, ಬಿಕಾಸ್ ನೀವು ಇದೇ ಇಂಡಸ್ಟ್ರಿಲಿ ಇರೋದ್ರಿಂದ, ಹೇಗೆ ಅನ್ನಿಸ್ತಿತ್ತು? ಅವರು ನನಗೆ ಫಸ್ಟಿಂದನೂ ಶಿ ವಾಸ್ ಇಂಟು ಸ್ಟೈಲಿಂಗ್, ಮೇಕಪ್ ಇದ್ರ ಮೇಲೆಲ್ಲ ತುಂಬ ಫೋಕಸ್ಡ್ ಆಗಿದ್ರು. ಆ್ಯಂಡ್ ಅವರು ನಾನೇನೋ ಈ ಥರ ಮಾಡಬೇಕು, ಈ ಥರ ದೊಡ್ಡದಾಗೇನೋ ನಾವು ನಮ್ಮದೇ ಅಂತ ಒಂದು ಈ ಥರದ್ದೇನೋ ಒಂದು ಓಪನ್ ಮಾಡಬೇಕು ಅಂದಾಗೆಲ್ಲ ನಾನು ಈ ಒಂದು 20s ಒಂದು ಆಸೆ ಇರುತ್ತೆ, ಸುಮ್ಮನೆ ಆಸೆ ಅದಷ್ಟೇ, ಸೀರಿಯಸ್ ಆಸೆ ಅಲ್ಲ. ಅದರಿಂದ ಏನೂ ಸಿಗೋದು ಇಲ್ಲ, ಸುಮ್ಮನೆ ದುಡ್ಡು ವೇಸ್ಟು. ಈ ಥರ ಸುಮಾರು ಮಾಡಿ ಏನೇನೋ ದುಡ್ಡಾಳು ಮಾಡಿದ್ದೀನಿ ನಾನು. ಈ ಥರದ್ದೇನೋ ಇಂಟ್ರೆಸ್ಟ್ ಇದು ಅಂದರೆ ನನಗೂ ಅವ್ರು ಸ್ವಲ್ಪ ನನಗೂ ಏಜ್ ಡಿಫ್ರೆನ್ಸ್ 6 years ಚಿಕ್ಕವರು. ಸೊ ಈ ಥರದ್ದೇನೋ ಇದು ನಮಗೆ ಕೆಲವೊಂದು ಕಡೆ ಎಲ್ಲ ಸುಟ್ಟಿದೆ, ಅದು ಅವ್ರಿಗೆ ಗೊತ್ತಿಲ್ಲ. ಸೊ ಏನೋ ಈ ಜೋಶಲ್ಲಿ ಮಾತಾಡ್ತಾ ಇರಬೇಕು ಅಂತ ನೋಡ್ತಾ ಇದ್ವಿ. ಆ್ಯಂಡ್ ಬರ್ತಾ ಅದೇ ಅವ್ರಿಗೆ ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿ ಅವರಲ್ಲಿ ಒಂದು ಹಂಗರ್ ನೋಡಿದಾಗ ದೆನ್ ಐ ಡಿಸೈಡೆಡ್, ಇಲ್ಲ ಇದನ್ನು ದೊಡ್ಡದಾಗೆ ಒಂದು ಬ್ರ್ಯಾಂಡ್ ಥರ ಮಾಡಬೇಕು, ಏನೋ ಒಂದು ಅವ್ರಿಗೆ ಅಂತ ಒಂದು ಕಂಪ್ನಿ ಥರ ಏನೋ ಓಪನ್ ಮಾಡಬೇಕು ಅಂತ ನಾವು ಆಮೇಲೆ ಮೇಕಪ್ ಅಕಾಡೆಮಿನ ಇಬ್ಬರು ಸೇರಿ ಓಪನ್ ಮಾಡ್ತೀವಿ ದೊಡ್ಡದಾಗೆ. ನಡೀತಾ ಇದೆ ಅದು ಇವತ್ತು. ನಡೀತಾ ಇದೆ. ತುಂಬ ಖುಷಿ ಆಗುತ್ತೆ. ಅಂದರೆ ಒಂಥರ ಏನಂತಾರೆ, ಒಂದೇ ಇಂಡಸ್ಟ್ರಿಲಿ ಒಂಥರ ಕೈಂಡ್ ಆಫ್ ಸ್ವಲ್ಪ ಅದೇ ಟ್ರ್ಯಾಕಲ್ಲಿ ಇರೋ ಅಂಥ ಇಂಡಸ್ಟ್ರಿ. ಬಿಲ್ಡಿಂಗ್ ಒಂದೇ, ರೂಮ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಷ್ಟೇ. ನಿಮಗೆ ಎಡಿಟ್ ಮಾಡ್ತಿರ್ತಾರೆ, ಒಕ್ಕರೆ ಮೇಕಪ್ ಮಾಡ್ತಾ ಇರ್ತಾರೆ. ಮ್ಯೂಸಿಕ್ ಜರ್ನಿಲಿ ಎಸ್ಪೆಷಲಿ ಅಂದರೆ ಸ್ಟಾರ್ಟ್ ಆಗಿದ್ದು ಸಹ ಅದರಿಂದನೇ. ಆ್ಯಂಡ್ ಒಂದು ಟೈಮಲ್ಲಿ ಕೋಟಿ ಫಿಲ್ಮ್ಗೆ ಒಂದು ಪ್ರೊಮೋ ಸಾಂಗ್ ಮಾಡೋ ಒಂದು ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಅಂದರೆ ಸಮ್ವೇರ್ ಒಂದು ಬಿಗ್ ಸ್ಕೇಲ್ ಮೂವಿಗೆ ಕೆಲಸ ಮಾಡೋದು ಹೇಗಿರುತ್ತೆ? ಆ ಮೂವಿ ಡೈರೆಕ್ಟರ್ ಬಂದು ಪರಂ ಸರ್. ಸೊ ಅವರು ಅದೇ ನಮ್ಮ ಕಲರ್ಸ್ ಕನ್ನಡ ಹೆಡ್. ಸೊ ಅವ್ರದ್ದು ನಂದು ಒಂದು ರ್ಯಾಪೋ ತುಂಬ ಚೆನ್ನಾಗಿ ಫಸ್ಟಿಂದಾನು ಸೊ ಚೆನ್ನಾಗಿ ಇಟ್ಕೊಂಡು ಬಂದಿದ್ದೀನಿ. ಸೊ ಇನ್ನೊಂದು 4-5 ಡೇಸಲ್ಲಿ ಮೂವಿ ಪ್ರಮೋಷನ್ ಮಾಡಬೇಕು. ಸೊ ಅವರು ಎಲ್ಲ ಥರ ಪ್ರಮೋಷನ್ನು ಮಾಡಿದ್ದಾರೆ. ಸೊ ಇನ್ನೂ ಏನೋ ಬೇಕು, ಇನ್ನೂ ಏನೋ ಮಿಸ್ಸಿಂಗು ಅಂದಾಗ ಟಕ್ ಅಂತ ಕಾಲ್ ಹಾಕಿದ್ರು, ನೀನೇನೇನೋ ಸಾಂಗ್ಸ್ ಎಲ್ಲ ಮಾಡ್ತೀಯಲ್ಲ ಶಮಂತ್ ಅವರೇ, ಅದೇನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ಒಂದು ಸಾಂಗ್ ಬೇಕು ಇವಾಗ ಅಂದರು. ಅವತ್ತಿನ ದಿನನೇ ನಂದಿಲ್ಲೇನೋ ಉಲ್ಟಾ ಹೊಡೆದು ಎಲ್ಲ. ನಾನು ಫುಲ್ ಫ್ರಸ್ಟ್ರೇಟ್ ಆಗಿ ಕೂತ್ಬಿಟ್ಟಿದ್ದೀನಿ. ಓ ಶಿಟ್, ಇವಾಗ ಮುಂದೆ ಹೆಂಗೆ ಏನು ಮಾಡೋದು ಅಂತ ಟಕ್ ಅಂತ ಇವ್ರ ಕಾಲು. ಹಬ್ಬ, ಏನೋ ಒಂದು ಹೊಸದೇನೋ ಕತ್ಲಲ್ಲಿ ಒಂದು ಲೈಟ್ ಆನ್ ಆಗ್ತಾ ಇದೆ ಅಂದಂಗೆ ಒಂದು ಕಾಲ್ ಬಂತು. ಎತ್ಕೊಂಡು ಇವರು ಟಕ್ ಅಂತ ಇದು ಕ್ರಿಯೇಟಿವಿಟಿ ಕೆಲಸ ಕೊಟ್ಟರು. ಆ ಪ್ರೆಷರಲ್ಲಿ ಇದ್ದೀನಿ, ಫುಲ್ ಪರ್ಸನಲ್ ಪ್ರಾಬ್ಲಮ್ ಆಗಿ ಏನೇನೋ ಆಗೋಗಿದೆ ಅವತ್ತು ಸಿಚುವೇಶನ್ನು. ಸೊ ಆ ಟೈಮಲ್ಲಿ ಹಿಂಗೆ ಮಾಡು ಅಂತ ಅಂದರು. ತಲೆನೇ ಓಡ್ತಾ ಇಲ್ಲ.
ಆಮೇಲೆ ನಂದೊಂದು ಬಾಕ್ಸ್ ಇದೆ, ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇದೆ, ಅದರಲ್ಲಿ ಬಿಗ್ ಬಾಸ್ ಅಲ್ಲಿ ಬರ್ದಿರೋ ಅಂತ ಒಂದು 43 ಸಾಂಗ್ಸ್ ಟಿಶ್ಯೂ ಪೇಪರ್ದು ಹಂಗೆ ಇಟ್ಕೊಂಡಿದ್ದೀನಿ ಇನ್ನು. ಸೊ ಅದನ್ನ ಟಕ 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 ಅಂತ ನೋಡಿದೆ, ಏನು ಮಾಡ್ಬೋದು ಈ ಮೂವಿ ಟ್ರೈಲರ್ ಎಲ್ಲ ಗೊತ್ತಿತ್ತು ಕಾನ್ಸೆಪ್ಟು, ಎಲ್ಲ ನೋಡಿದೆ, ಯಾವುದೂ ಮ್ಯಾಚ್ ಆಗ್ತಿಲ್ಲ. ಅದು ಜಾನರೇ ಬೇರೆ ಬೇರೆ ಇದೆ, ಕುಡುಕರು ಸಾಂಗ್ ಇದೆ, ಲವ್ ಸಾಂಗ್ ಇದೆ, ಏನೇನೋ ಇದೆ. ಸೊ ದುಡ್ಡಿನ ಬಗ್ಗೆ ಒಂದು ಸಾಂಗ್ ಮಾಡಬೇಕಲ್ಲ, ಏನು ಮಾಡೋದು ಅಂತ ಹಿಂಗೆ ನೋಡ್ಬೇಕಾದ್ರೆ ಒಂದು ಸಾಂಗ್ನ ಉಲ್ಟಾ ಬರ್ದಿದೆ ಕನ್ನಡನ. ಸೊ ಓಕೆ, ಈ ಮಸಾಲೆ ಎತ್ಕೊಂಡು ಈ ರೈಸ್ ಹಾಕಿ ಕಲಿಸ್ಬಿಟ್ರೆ ಒಂದೇನೋ ಹೊಸ ಫುಡ್ ಆಗುತ್ತೆ ಅಂತ. ಸೊ ಹಾಗೆ ಒಂದು ದುಡ್ಡು ಬಗ್ಗೆ ರ್ಯಾಂಡಮ್ ಆಗಿ ಲೈನ್ಸ್ ಬರ್ಕೊಂಡು ಹೋಗಿ ಅದನ್ನ ನಾವೆಲ್ಲ ಉಲ್ಟಾ ಬರ್ದು ಕನ್ನಡನ ಸೊ ಮಾಡಿದ ಸಾಂಗ್ ಅದು. ಸೊ ಅದು ತುಂಬಾ ಇಷ್ಟ ಆಯ್ತು ಅವ್ರಿಗೆ, ಡಿಫ್ರೆಂಟ್ ಆಗಿದೆ ಕೇಳಕ್ಕೆ. ಅದು ಒಂದು ಟ್ರೈಬಲ್ ಫಾರಿನ್ ಅಲ್ಲಿ ಯಾವುದೋ ಒಂದು ಜನಾಂಗದ್ದು ಲ್ಯಾಂಗ್ವೇಜ್ ತರ ಇದೆ ಕನ್ನಡನೇ. ಹೌದು. ನಾವು ಇವಾಗ ಯಾವಾಗ ಈ 43 ಟಿಶ್ಯೂಲ್ ಬರ್ದಿರೋ ಸಾಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅದ್ರಲ್ಲಿ 2 ಟಿಶ್ಯೂ ಸಾಂಗ್ ಮಾಡಿದೀವಿ, 2 ಟಿಶ್ಯೂದು, ಇನ್ನು 41 ಟಿಶ್ಯೂ ಇದೆ. ಅದೇ ಅಂದ್ರೆ ಈಗ ಲೈಫ್ನ ಅಂದ್ರೆ ಪರ್ಸನಲ್, ಮನೆ, ಫ್ಯಾಮಿಲಿ, ಸೊ ಇದ್ರ ಮೇಲೆ 1 ವರ್ಷ ಕಂಪ್ಲೀಟ್ ಆಗೋಟಾಯ್ತು, ಲಾಸ್ಟ್ 1 ವರ್ಷ. ಸೊ ಇವಾಗ ಮತ್ತೆ ಬೀಸ್ಟ್ ಆಚೆ ಬರುತ್ತೆ ಮತ್ತೆ. ಸೊ ಅದಕ್ಕೆ ಅಂಡ್ ಈ ಒಂದು ಜರ್ನಿಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಇರುತ್ತೆ. ಆ ಜರ್ನಿ ಡೆಫಿನೆಟ್ಲಿ ಒಂದು ಸ್ಟ್ರೇಟ್ ಲೈನ್ ಥರ ಅಂತೂ ಇರೋದಿಲ್ಲ, ಇದ್ರೂ ಚೆನ್ನಾಗಿರೋದಿಲ್ಲ. ಈ ಅಪ್ಸ್ ಆ್ಯಂಡ್ ಡೌನ್ಸ್ಗಳ ಮಧ್ಯ ಅಯ್ಯೋ ಇದು ಸಾಕಪ್ಪ ಅಂತ ಅನಿಸಿರೋದಿರ್ಬೋದು, ಅಥವಾ ಯಾವುದೋ ಒಂದು ರೀತಿ ಪ್ರೆಷರು ಅನಿಸಿದ್ದಿದೆಯಾ? ಅದನ್ನ ಹೇಗೆ ಓವರ್ಕಮ್ ಮಾಡಿದ್ದೀರಾ? ಅಂದರೆ ಈ ನಮ್ಮ ಶೂಟಿಂಗಲ್ಲೇ ನಡೀತಾ ಇರುತ್ತೆ ಆ ಥರದ್ದೆಲ್ಲ. ಅಂದರೆ ಸಿಚುವೇಶನ್ಸು, ಅಂದರೆ ನಾವು ಹೋಗಿರ್ತೀವಿ, ಈ ಥರದ್ದೇನೋ ಒಂದು ಶೂಟ್ ಮಾಡ್ತಾ ಇರುತ್ತೆ, ಒಂದು ಸೀನ್ ಬರುತ್ತೆ, ಮತ್ತು ಫುಲ್ ಫ್ರಸ್ಟ್ರೇಟ್ ಆಗಿರ್ತೀವಿ, ಮತ್ತೆ ಟಕ್ ಅಂತ ಒಂದು 3 hours ಅಷ್ಟೇ, ಮನೆಗೆ ಹೋಗಿ ಬರೋಕ್ಕೆ ಬರೀ 3 hours, ಹೋಗೋಕ್ಕೆ 1 hour. ಸೊ ಈ ಥರದ್ದೆಲ್ಲ ಇದ್ದಾಗ ಆ್ಯಂಡ್ ಸುಮಾರು ಅಂದರೆ ಕಾನ್ಸೆಪ್ಟಲ್ಲಿ ಆಗಿರ್ಬೋದು, ಡೈರೆಕ್ಟರ್ಸು ಅದು ಇದು ಏನೇನೋ ಪ್ರಾಬ್ಲಮ್ಸ್ ಅದು ಇದು ಎಲ್ಲ ಟೆಕ್ನಿಕಲಿ ಇರುತ್ತಲ್ಲ. ಸೊ ಅವಾಗ ನನಗೆ ಅನಿಸ್ಬಿಡುತ್ತೆ ಒಂದೊಂದ್ಸಲಿ ಸಾಕು ಇದು ಸಾಕು. ಆ್ಯಂಡ್ ಸುಮಾರು ಒಂದು ವೀಕ್ ಎಲ್ಲ ಮುಂಚೆ, ಅಂದರೆ ಈಗ ಸ್ವಲ್ಪ ದಿನದ ಮುಂಚೆನೂ ಅಷ್ಟೆಲ್ಲ ಕೆಲಸ ಮಾಡಿ ಅಷ್ಟೆಲ್ಲ ಮಾಡೋನು ಟಕ್ ಅಂತ ಒಂದು 20 ದಿನ ಕೆಲಸನೇ ಇಲ್ಲ, ಒಂದು 20 ದಿನ ಕ್ಲಾರಿಟಿನೇ ಇಲ್ಲ, ದುಡ್ಡಿಲ್ಲ, ಕ್ಲಾರಿಟಿ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ಬೇಡ ಅಂದ್ಬಿಟ್ಟು ಮತ್ತೆ ಹೋಗ್ಬಿಡೋಣ ಅಂತ ಎಲ್ಲ ಅನಿಸಿರೋ ಟೈಮು ಸುಮಾರು ಬರ್ತಾ ಇರುತ್ತೆ ಅವಾಗವಾಗ. ಅವಾಗ ನಾನು ನೆನ್ಸ್ಕೊಳ್ಳೋದು, ಆ ಟೋಕನ್ ಬಿಸಾಕ್ಬಿಟ್ಟು ನಾವೇ ಏನೋ ಒಂದು ಮಾಡೋಣ ಬಾ ಅಂತಿದ್ವಲ್ಲ, ಅದು ನೆನಪಾಗುತ್ತೆ. ಓ ಶಿಟ್, ನೋ ಶಮಂತ್, ನೀನು ಈ ಮಾತನ್ನ ನಿನಗೆ ನೀನು ಅನ್ಕೊಳ್ಳೋಕ್ಕಲ್ಲ, ನೀನು ಇಲ್ಲಿವರೆಗೂ ಬಂದಿದ್ದು, ಮಾಡು ಮತ್ತೆ ಅಂತೇಳಿ ಕಮಾನ್ ರೆಡಿ ಅಂತ ಎದ್ದು ಎಲ್ಲ ಕೆಲಸ ಮತ್ತೆ ಆ ಥರ ಒಂದು ಎನರ್ಜಿನ ಕ್ರಿಯೇಟ್ ಮಾಡ್ಕೊತೇನೆ ನನಗೆ ನಾನೇ. ಆ್ಯಂಡ್ ಅದೇ ನೀವು ಹೇಗೆ ನಿಮಗೆ ನೀವೇ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಿಮಗೆ ನೀವೇ ಒಂದು ಮೋಟಿವೇಶನ್ ಅಂತಿರ್ಬೋದು, ಒಂದು ಪುಷ್ ಕೊಟ್ಕೊಂಡು ಬಂದಿದ್ದೀರಾ. ಡೆಫಿನೆಟ್ಲಿ ಅದೇ ಐ ಗೆಸ್ ಕಾಣುತ್ತೆ ಕೂಡ ನಿಮ್ಮ ಜರ್ನಿಲಿ. ಲುಕಿಂಗ್ ಫಾರ್ವರ್ಡ್ ನೆಕ್ಸ್ಟ್ ಏನಾಗುತ್ತೆ ಅಂತ. ಬ್ರೋ ಮೀಡಿಯಾ ಅಂತ ಇರಬಹುದು, ಆ್ಯಸ್ ಅನ್ ಆ್ಯಕ್ಟರ್ ನೆಕ್ಸ್ಟ್ ಯಾವ್ಯಾವ ಥರ ಎಲ್ಲ ಒಂದು ಬಿಕಾಸ್ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ನೀವು ಫಸ್ಟ್ ಇನ್ಸ್ಟಾಗ್ರಾಮಿಗೆ ಬಂದಾಗಿಂದನೂ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿರೋ ಜನರಿಗೆ ಏನಿದೆ ಅಂದರೆ, ಏನೋ ಒಂದು ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾರೆ ಇವರು, ಸಮಥಿಂಗ್ ಡಿಫ್ರೆಂಟ್ ಔಟ್ ಆಫ್ ದ ಬಾಕ್ಸ್ ಇರುತ್ತೆ ಅನ್ನೋದು ಒಂದು ಗೊತ್ತಿದೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿರೋ ಜನರಿಗೆ. ಸೊ ಇದೇ ಫೀಲ್ಡಲ್ಲಿ ಆ್ಯಸ್ ಅ ಕ್ರಿಯೇಟರ್, ಆ್ಯಸ್ ಅನ್ ಆ್ಯಕ್ಟರ್, ಡೈರೆಕ್ಟರ್ ಒಂದು ವಿಷನ್ ಏನಿದೆ? ವಿಷನ್ ಏನು ಅಂದರೆ, ಈಗ ಸದ್ಯ ಇರೋ ಇದರಲ್ಲಿ ಆ್ಯಂಡ್ ಈಗಿರೋ ಕರೆಂಟ್ಲಿ ಬಿಸ್ನೆಸ್ಸು ಅದು ಇದೆಲ್ಲ ನೋಡೋಕೆ ಹೋದರೆ, ಈಗ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಒಂದು ಕಪಲ್ ಆಫ್ ವೆಬ್ ಸೀರೀಸ್, ಒಂದು ಮೂವಿ, ಈ ಥರದ್ದೆಲ್ಲ ಮಾಡೋಣ ಅಂತ ಇವಾಗ ಆಲ್ರೆಡಿ ಮಾಡಿದ್ದೀವಿ, 1-2 ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ನನಗೆ ಎಂಡ್ ಅಂತ ಈ ಕೊನೆ ಅನ್ನೋದು ಅದು ಕ್ಲಾರಿಟಿ ಸಿಗ್ತಾ ಇಲ್ಲ. ಬಟ್ ವೆಬ್ ಸೀರೀಸು, ಮೂವೀಸ್ ಎಲ್ಲ ಸುಮಾರು ಮಾಡಬೇಕು. ಆ್ಯಂಡ್ ಅದೇ ಈ ಥರ ಜಾನರ್ಲೆಸ್ ಒಂದು ಇದು ಮಾಡಬೇಕು ಅಂತ ತುಂಬ ಇದೆ. ಆ್ಯಂಡ್ ಇದ್ರ ಸೈಡಲ್ಲಿ ಒಂದು ಕಪಲ್ ಆಫ್ ಮ್ಯೂಸಿಕ್ ವಿಡಿಯೋಸು, ಮತ್ತು ಈ ಮುಂಚೆ ಎಲ್ಲ ಕಾಲೇಜಸ್ಗೆ ಹೋಗಿ ಇದೆಲ್ಲ ಕಾನ್ಸರ್ಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಈಗ 1 ವರ್ಷದಿಂದ ಅದೆಲ್ಲ ಯಾವುದೂ ಮಾಡಿಲ್ಲ. ಸೊ ಇವಾಗ ಮತ್ತೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ.
ಸೊ ಎರಡು ಕಡೆಗೂ ಇರಬೇಕು ಅಂತ, ಮ್ಯೂಸಿಕ್ ಆ್ಯಂಡ್ ಮೂವಿ ಬೋತ್. ಯಾ ಆ್ಯಂಡ್ ನೀವು ಮೂವಿಲಿ ಆಲ್ರೆಡಿ ಬೆಳ್ಳಿತೆರೆ ಮೇಲೂ ಕಾಣಿಸ್ಕೊಂಡಿದ್ದೀರಾ. ಮಾನ್ಸೂನ್ ರಾಗ ಫಿಲಮ್ ಇರ್ಬೋದು, ಅದಕ್ಕೂ ಮುಂಚೆನೇ ನೀವು ಒಂದು ಚಿಕ್ಕ ರೋಲ್ ಆಗಿದ್ರು ಸಹ ಡೆಡಿಕೇಟೆಡ್ ಆಗಿ ಮಾಡಿದ್ದೀರಾ. ಈಗ ಹೀರೋ ಆಗಿ ಕಾಣಿಸ್ಕೊಳ್ಳೋಕ್ಕೆ ರೆಡಿ ಆಗಿದ್ದೀರಾ. ಆ ಪ್ರಾಜೆಕ್ಟ್ ಹೇಗೆ ನಡೀತಾ ಇದೆ? ನಾವು ಯಾವಾಗ ನಿಮ್ಮನ್ನ ಹೀರೋ ಆಗಿ ಬೆಳ್ಳಿತೆರೆ ಮೇಲೆ ನೋಡಬಹುದು? ಯಪ್ಪ, ಭಯ ಆಗುತ್ತೆ ಈ ಥರ ಕ್ವಶನ್ ಕೇಳಿದ್ರೆ. ಯಾಕಂದರೆ ಎಲ್ಲ ಸ್ಟಾರ್ಟ್ ಆಗಿದೆ. ಅಂದರೆ ಈಗ ಈ ಒಂದು 3-4 months ಒಳಗಡೆ ಪ್ರಾಜೆಕ್ಟ್ ಎಲ್ಲ ಮುಗಿದು ರಿಲೀಸ್ ಕೂಡ ಆಗುತ್ತೆ. ಎರಡು ನಡೀತಾ ಇದೆ ಇವಾಗ. ಸೊ ಒಂದು ನಾನು ಮುಂಚೆನೆ ಏನು ಹೇಳಲ್ಲ, ಡೋಂಟ್ ಮೈಂಡ್. ಯಾಕಂದ್ರೆ ನಮಗೂ ಇಷ್ಟ ನೀವು ಒಂಥರ ಏನಂತಾರೆ ಕ್ಯೂರಿಯಸ್ ಆಗಿ ನಮ್ಮನ್ನ ಇಟ್ಟಿರೋದು ನಮಗೆ ಇಷ್ಟನೇ. ಸೊ ಮುಂಚೆಯಿಂದನೂ ಅದೇ, ಅಂದರೆ ಯಾವುದು ಮಾಡಕ್ ಮುಂಚೆ ಹೇಳಲ್ಲ, ನಾನು ಎಲ್ಲ ಮಾಡಿ ತೋರ್ಸಾದ್ಮೇಲೆ ಹೇಳೋದು. ಸೊ ಅದಕ್ಕೆ ನೀವು ಮಾತಾಡೋದು ನಿಮ್ಮ ಕೆಲಸ ಮಾತಾಡುತ್ತೆ ಅಂತಾರಲ್ಲ, ಆ ಥರ. ಅಂಡ್ ಇನ್ನೊಂದು, ನಾನು ಏನಾದ್ರು ಹೇಳಿದ್ರೆ ಅದು ಎಷ್ಟೋ ಸ್ಲೋ ಆಗಿಬಿಡುತ್ತೆ ಕೆಲಸ, ಅದೆಲ್ಲ ಇರುತ್ತೆ ಅದಕ್ಕೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ತಿಳ್ಕೊಬೇಕಾಗಿರೋದು ನಾನು, ಆ್ಯಂಡ್ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಬಹುದು ಇದು. ಈ ಇಂಡಸ್ಟ್ರಿಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ನೀವೇ ಒಂದು ದಾರಿನ ನೀವೇ ಕೆತ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬೋದು. ಅದರ ಮಧ್ಯದಲ್ಲಿ ಈ ಫಿಟ್ನೆಸ್ಸು, ಹೆಲ್ತ್ ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹುಷಾರ್ ತಪ್ಪಿಟ್ರೆ ಯಾರು ಶೂಟಿಂಗ್ ಹೋಗ್ತಾರೆ ಅನ್ನೋ ಥರ. ಈ ಫಿಟ್ನೆಸ್ಸು, ಡಯಟ್ ಅಂತ ಇರ್ಬೋದು, ಅದ್ರ ಮೇಲೆಲ್ಲ ಹೇಗೆ ಒಂದು ಗಮನ ಇಟ್ಟಿದ್ದೀರಾ ಆ್ಯಂಡ್ ಯಾವ ರೀತಿ ಒಂದು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಈ ವಿಷಯದಲ್ಲಿ ನಾನು ಕಂಪ್ಲೀಟ್ಲಿ ಆಪೋಸಿಟ್. ತುಂಬ ಜ್ಞಾನ ಇಟ್ಕೋಬೇಕಾದ್ರೆ ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೀರಾ. ನೆಗ್ಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಈಗ ಒಂದು 6 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಾವು ನಮ್ಮ ಬಾಡಿ, ಅಂದರೆ ನಾವು ಆ್ಯಕ್ಟರ್ ಆಗಿ ಕ್ಯಾಮ್ರಾ ಮುಂದೆ ಎಲ್ಲ ಕಾಣಿಸ್ಕೋತಾ ಇರ್ತೀವಿ. ಸೊ ಇದಕ್ಕೆಲ್ಲ ತುಂಬ ಅಂದರೆ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು. ಅಂದರೆ ಡಯಟ್ ವಿಷಯದಲ್ಲಾಗಲಿ ಅದು ಇದು ಆಗಲಿ. ಸೊ ಈಗ ಒಂದು 6 ತಿಂಗಳಿಂದ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಅಂದರೆ ಡಯಟ್ನ ಫಾಲೋ ಮಾಡೋದೇ ಒಂದು ಕಷ್ಟ. ಅಂದರೆ ಎಲ್ಲ ನಮ್ಗೆ ಇಷ್ಟ ಆಗಿರೋದೆಲ್ಲ ಮುಂದೆ ಇರುತ್ತೆ, ಬಟ್ ಯು ಹ್ಯಾವ್ ಪರ್ಟಿಕ್ಯುಲರ್ ಇದು, ಅಂದರೆ ಇಷ್ಟು ಪ್ರೋಟೀನ್ ಸಪ್ಲೈ ಇರಬೇಕು ಬಾಡಿಗೆ, ಆ್ಯಂಡ್ ಈ ಥರ ಇದಿರಬೇಕು ಅಂತ. ಒಂದೇ ಒಂದು ನಾನು ಇದುವರೆಗೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಿದ್ದೆ. ನಾನು ನಿದ್ದೆ ಮಾಡೋದ್ರಲ್ಲಿ ತುಂಬ ಕಮ್ಮಿ. ಸೊ ಆ್ಯಕ್ಚುಲಿ ನಿದ್ದೆ ಎಲ್ಲ ಚೆನ್ನಾಗಿ ಮಾಡಬೇಕು. ಅಂದರೆ ಈ ಫೀಲ್ಡಲ್ಲಿ ಇರೋರು ಅದೊಂದು ನನಗೆ ಇದು ಬಿಟ್ಬಿಟ್ಟಿದ್ದೀನಿ. ಸೊ ಅದು ಬಿಟ್ಟರೆ ಅದೇ ಪ್ರೋಟೀನ್ ಇಂಟೇಕ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸು ಅದು ಇದು ಎಲ್ಲ. ಈಗ ನಾನು ಒಂದು 3-4 years ಆಗಿತ್ತು ವರ್ಕೌಟ್ ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ 1 month ಆಯ್ತು ಅಷ್ಟೇ. ಏನಂತಾರೆ ಗೊತ್ತೂ ಆಗಲ್ಲ ಕೆಲಸದ ವರ್ಕ್ ಮಾಡೋ ಗ್ಯಾಪಲ್ಲಿ ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ ಅಂತಂದರೆ ಇದೆಲ್ಲ ಹೋಗ್ಬೇಕು, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಕೊಡಬೇಕನ್ನೋದೇ ಆಗಿರೋದಿಲ್ಲ. ಆ್ಯಂಡ್ ಈ ಜರ್ನಿಲಿ ಎಸ್ಪೆಷಲಿ ನಿಮ್ಮನ್ನು ತುಂಬ ಇಷ್ಟಪಟ್ಟು ಡೇ 1ಇಂದನೂ ಕೆಲವರು ನಿಮ್ಮನ್ನು ಇನ್ಸ್ಟಾಗ್ರಾಮಿಂದನೂ ನೋಡ್ಕೊಂಬಂದಿರೋರು ಇವತ್ತು ನೋಡ್ತಿರೋರು ಇದ್ದಾರೆ, ಹೊಸದಾಗಿ ನಿಮ್ಮನ್ನು ಗುರುತಿಸಿರೋರು ಇದ್ದಾರೆ. ಆ ಫಾಲೋವರ್ಸ್ಗೆ, ಇಷ್ಟಪಡೋ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಒಂದು ಏನು ಅಂದರೆ ಸ್ಟಾರ್ಟಿಂಗಿಂದನೂ ನೋಡಿಕೊಂಡು ಬಂದಿದ್ದಾರೆ ತುಂಬ ಜನ, ಇವನು ಏನೇನು ಅದು ಇದು ಮಾಡ್ತಾನೆ ಅಂತ. ಆ್ಯಂಡ್ ಅವ್ರಿಗೂ ಒಂದು ಕನ್ಫ್ಯೂಷನ್ ಇದೆ, ಇವನು ಇದು ಮಾಡ್ತಾನ, ಇದನ್ನು ಮಾಡ್ತಾನ ಇಲ್ಲ ಅದನ್ನು ಮಾಡ್ತಾನ ಅಂತ. ಸೊ ಅಂದರೆ ಸ್ಟಾರ್ಟಿಂಗಿನೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ನಾನು ಅವಾಗ ಒಂದು ಸುಮ್ಮನೆ ರೀಲು ಅದು ಇದು ಮಾಡ್ತಾಯಿದ್ದೆ. ಸೊ ಇವತ್ತು ಆ್ಯಕ್ಟಿಂಗ್ ಅಂತ ಒಂದು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಕಾಲಿಟ್ಟು ಸ್ವಲ್ಪ ಅದು ಇದು ಮಾಡ್ತಾಯಿದ್ದೀನಿ. ಜರ್ನಿ ಇನ್ನೂ ಮುಂದಕ್ಕಿದೆ. ಆ್ಯಂಡ್ ಅವ್ರ ಸಪೋರ್ಟ್ ಖಂಡಿತ ಬೇಕೇ ಬೇಕು. ಆ್ಯಂಡ್ ಅವ್ರ ಸಪೋರ್ಟ್ ಬೇಕು ಅಂದರೆ ನಾವು ಆ ಥರ ಚೆನ್ನಾಗಿರೋದೇನಾದ್ರು ಮಾಡ್ತಾ ಇರಬೇಕು. ಸೊ ಇಲ್ಲಾಂದರೆ ಹೊಟ್ಟೋಗುತ್ತೆ. ಸೊ ಅದು ಒಂದು ಸೈಮಲ್ಟೇನಿಯಸ್ ಗಿವ್ ಆ್ಯಂಡ್ ಟೇಕ್ ಥರ. ಸೊ ಚೆನ್ನಾಗಿರೋದು ನಾನು ಕಂಟೆಂಟು ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ಸೊ ನಿಮ್ಮ ಸಪೋರ್ಟು ಹಂಗೆ ಇರಲಿ ಅಂತ ಕೇಳ್ಕೊತೀನಿ. ಡೆಫಿನೆಟ್ಲಿ. ಆ್ಯಂಡ್ ನೀವು ಹೇಳ್ದಂಗೆ ಗಿವ್ ಆ್ಯಂಡ್ ಟೇಕ್ ಥರನೇ ನಿಮ್ಮ ಜರ್ನಿನ ನೋಡಿರೋರಿಗೆ ಅದೇ ಒಂದು ಹೋಪ್ ಇರುತ್ತೆ, ಏನೋ ಕ್ರಿಯೇಟಿವ್ ಆಗೇನೋ ಮಾಡ್ತಾರೆ ಅಂತ. ಆ್ಯಂಡ್ ಪರ್ಸ್ನಲಿ ಸ್ಪೀಕಿಂಗ್, ನನ್ನ ಒಂದು ಫೋಟೋಶೂಟ್ ಏನಿದೆ ಪದ್ಮಾವತ್ ಲುಕ್ದು, ಅದನ್ನು ಮೇಕಪ್ ಮಾಡಿರೋದು ಮೇಘನಾ. ಆ್ಯಂಡ್ ಶಿ ಡಿಡ್ ಅ ವಂಡರ್ಫುಲ್ ಜಾಬ್. ನನ್ನ ಒಂದು ಫೋಟೋಶೂಟ್ಸಲ್ಲಿ ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ನಿಮ್ಮ ಸ್ಟುಡಿಯೋಲ್ಲೇ ಶೂಟ್ ಮಾಡಿದ್ದು ನಾವು. ಆ್ಯಂಡ್ ನಾನು ಇವತ್ತಿಗೂ ಏನಾರು ಕೇಳಿದಾಗ ನಾನು ಒಂದು 4-5 ಫೋಟೋಲಿ ದ್ಯಾಟ್ ಫೋಟೋ ಈಸ್ ಒನ್ ಆಫ್ ಮೈ ಫೇವ್ರೆಟ್. ನಿಮ್ಮ ಸ್ಟುಡಿಯೋಲ್ಲೇ ತೆಗೆದಿದ್ದು ಅನ್ನೋ ಖುಷಿ ಕೂಡ ಇದೆ ನನಗೆ. ಆ್ಯಂಡ್ ಆಲ್ಸೋ ನಾನು ನೀವೇ ಹೇಳ್ತಿದ್ದಾಗೆ ಈಗ ನಾನು ಹೇಳಲೇಬೇಕು, ಆ ಫೋಟೋಸ್ನ ಅಷ್ಟು ಚೆನ್ನಾಗಿ ತೆಗೆದಿರೋದು ನನ್ನ ಅದರ್ ದೆನ್ ಪ್ರೋ ಗೌಡ ಶಮಂತ್ ಅವ್ರು ತೆಗೆದಿರೋದು. ನಿಜವಾಗ್ಲೂ. ಆ್ಯಂಡ್ ಐ ರಿಮೆಂಬರ್ ದಟ್ ಡೇ ಸೋ ವೆಲ್.
ಸ್ಟಾರ್ಟ್ ಮೇಕಪ್ ಕೂತಾಗಿಂದ ನಮ್ಮ ಮನೆಗೆ ಹೊರಡೋವರೆಗೂ ಆ ಡೇ ಹೇಗಿತ್ತು ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲಿ ಕ್ಯಾಪ್ಚರಿಂಗ್. ಥ್ಯಾಂಕ್ ಯು. ಇದನ್ನ ಏನು ಹೇಳಕ್ಕೆ ಮತ್ತೆ ಬನ್ನಿ ಇನ್ನೊಂದು ಲುಕ್ ಮಾಡೋಣ. ಡೆಫಿನೆಟ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಆ್ಯಸ್ ಫಾಲೋವರ್ಸ್ ಕಡೆಯಿಂದನೂ ನಮ್ಮ ಕಡೆಯಿಂದನೂ ಏನಂದರೆ ಹೀಗೆ ನೀವು ಬ್ಯುಸಿಯಾಗಿರಿ, ಕೆಲಸ ಮಾಡ್ತಾ ಇರಿ, ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂಗೆ, ಆ್ಯಕ್ಟಿಂಗಿಗೆ ಸಂಬಂಧಪಟ್ಟಂಗೆ. ನೀವು ಹೆಂಗೆ ನಿಮಗೆ ಆಪರ್ಚುನಿಟೀಸ್ನ ಹುಟ್ಟಿಸ್ಕೊಂಡಿದ್ದೀರಾ, ನೀವೊಂದು 4 ಜನಕ್ಕೆ ಆಪರ್ಚುನಿಟಿ ಕೊಡೋ ಹಾಗೆ ಆಗ್ತೀರಾ ಅನ್ನೋ ಒಂದು ಭರವಸೆ ಇದೆ ನಮಗೆ. ಒಂದು ಟೈಮಲ್ಲಿ ಒಂದಿಷ್ಟು ಅವರ್ ಕಾರ್ ಓಡಿಸಿದ್ರೆ ಒಂಚೂರು ಸಂಬಳ ಸಿಗುತ್ತೆ ಅನ್ನೋರು ಒಂದು ಕಾರ್ ತೊಗೊಂಡು ಸುದೀಪ್ ಸರ್ ಸಿಗ್ನೇಚರ್ ಹಾಕ್ಸ್ಕೊತೀರಾ ಅಂತಂದರೆ ಇಟ್ಸ್ ನಾಟ್ ಎಟ್ ಆಲ್ ಅ ಸ್ಮಾಲ್ ಜರ್ನಿ. ಇನ್ನೂ ನೀವು ತುಂಬ ನಮ್ಮನ್ನು ಎಂಟರ್ಟೈನ್ ಮಾಡೋದಿದೆ, ಮಾಡ್ತಾನೆ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿ ಬ್ಯುಸಿ, ಬಿ ಕ್ರಿಯೇಟಿವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೋ ಮಚ್.